ನೀವು ಮಾಡುವ ಕಾಯಕದ ಪ್ರತಿಫಲವಾಗಿ ಪರಮಾತ್ಮ ಪ್ರಸಾದ ರೂಪದಿಂದ ನಿಮಗೆಷ್ಟು ಕೊಡ್ತಾನೋ, ನಿಮಗೆಷ್ಟು ಪ್ರಾಪ್ತಿ ಆಕೈತೋ ಅಷ್ಟರೊಳಗನ ನೀವು ಸಂತೋಷ ಹೊಂದಬೇಕು, ಅಷ್ಟರೊಳಗನ ಬದುಕುವುದನ್ನು ಕಲಿಬೇಕು ಅನ್ನೋದು 4ನೆಯ ಸೂತ್ರ. ಬಹಳ ದೊಡ್ಡ ಸೂತ್ರ. ನಾವು ಬಹಳ ಕಡು ಬಡವರದೀವಿ ಅನ್ನೋರು ಸಹಿತ ಇದನ್ನ ಅಳವಡಿಸಿಕೋಬೇಕಾಗಿರುವಂತ ಇದೊಂದು ಅಂತಲ್ಲ ಹೇಳೋದು. ನೀವು ಕಾಯಕ ಮಾಡಿದ ಬಳಿಕ ನಿಮಗೆ ಎಷ್ಟ ಪ್ರಾಪ್ತಿಯಾಗಲಿ ಅದರದ ಪ್ರತಿಫಲ, ಈಗ ಹೊಲದೊಳಗಾಗಲಿ ಅಥವಾ ನೀವು ಮಾಡುವ ವ್ಯಾಪಾರದೊಳಗಾಗಲಿ, ನೀವು ಮಾಡುವಂಥ ಒಂದು ಕೂಲಿ ಒಳಗಾಗಲಿ, ಏನಪ್ಪ ಅದು ಪ್ರತಿಫಲ ಅಂತೇನ ನಮಗೆ ಪ್ರಾಪ್ತಿ ಆಕೈತಲ್ಲ, ಅದು ಭಗವಂತನ ಪ್ರಸಾದ ಅಂತ ತಿಳಿದು ಅದು ಎಷ್ಟ ಪ್ರಾಪ್ತಿಯಾಗಲಿ ಅದನ್ನು ಸ್ವೀಕಾರ ಮಾಡಬೇಕು, ಅಷ್ಟರೊಳಗನ ಸಂತೋಷ ಹೊಂದಬೇಕು. ನಾ ಬಯಸಿದಷ್ಟು ಯಾಕೆ ಸಿಗಲಿಲ್ಲ ಅಂತ ತಳಮಳ ಇರಬಾರದು. ಮನಸ್ಸ ಹಂಗ ಕಲ್ಪನೆ ಮಾಡ್ತೈತಿ, ನನಗಿಷ್ಟ ಸಿಗಬೇಕು ಅಂತ, ಬೇಡ ನನ್ನ ಹೊಲದಾಗಿಟ್ಟ ಬೆಳಿಬೇಕು ಅಂತ, ಬೇಡ ನಮ್ಮ ಕಬ್ಬಿನ ಧಾರಣೆ ಇಟ್ಟು ಇರಬೇಕು ಸಿಗಬೇಕಂತ. ಏನ್ರಿ ಅದು ಸಿಕ್ಕರೆ ಸಂತೋಷ, ಸಿಗಲಿಲ್ಲ ಅಂದ್ರೂ ಸಂತೋಷ ನೀ ಹೊಂದಬೇಕು. ಎಷ್ಟು ಪ್ರಾಪ್ತಿ ಆಕತಿ ಅದು ಶಿವನ ಪ್ರಸಾದ ಅಂತ ನೀ ತಿಳ್ಕೋಬೇಕು. ಮತ್ತು ಅಷ್ಟರೊಳಗನ ಬದುಕುವುದನ್ನು ಕಲಿಬೇಕು. ಸಾಲ ಮಾಡಿ ಮತ್ತೇನಾರ ಮಾಡಿ ಆಡಂಬರದ ಜೀವನ ಮಾಡಿ ಇನ್ನೊಬ್ಬರನ್ನ ನೋಡಿ ಆ ರೀತಿಯಾಗಿ ನಾ ಬದುಕಾಕ ಹೋಗಿ ಏನು ನಾವು ಹಾಳಾಗ್ತಿರ್ತೀವಲ್ಲ, ಹಿಂಗ ಬ್ಯಾಡಪ್ಪ. ನೀನು ಅಧ್ಯಾತ್ಮದ ಸಾಧನೆ ಮಾಡವ ಅಂತಂದ್ರೆ ನಿನಗೆ ನಿನ್ನ ಪ್ರಪಂಚ ಮೊದಲು ಅನುಕೂಲ ಆಗಬೇಕು. ಅಲ್ಲೇ ಅಡಚಣೆ ಆಗಿ ಅಲ್ಲೇ ಚಿಂತೆ ಪ್ರಾರಂಭ ಆಯಿತು ಅಂತಂದ್ರೆ, ಚಿಂತೆ ಹೆಚ್ಚಾದಾಗ ಚಿಂತನೆ ಹೆಂಗಾಕೈತಿ, ಅದು ಭಗವಂತನ ಚಿಂತನೆ ಹೆಂಗಾಕತಿ, ಚಿಂತಿನ ಆವರಿಸಿಕೊಂಡು ಬಿಟ್ಟಾಗ. ಅದಕ್ಕೆ ಬಂಧುಗಳೇ, ಬಸವಣ್ಣ ಬಹಳ ದಿವ್ಯ ಜ್ಞಾನಿ, ನಮಗೆ ಹೇಳ್ತಾನೆ, ಕಾಯಕದಿಂದ ಏನು ಪ್ರಾಪ್ತಿ ಆಕತಿ ಅಷ್ಟರೊಳಗನ ಸಂತೋಷ ಹೊಂದ್ರಿ. ಇದನ್ನ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೂಡ ಹೇಳ್ಕೊಂಡು ಬಂದಾರ ನೋಡ್ರಿ. ದೊರಕಲೆ ನದರೊಳು ಪರಿಣತೆ ದಳೆಯುವುದೇ ಚಂದ ಮಮ. ಅದು ಪದ ಆಯ್ತು ನೋಡ್ರಿ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಮಮ ಅಂತ ಪದ ಆಯ್ತಲ್ಲ, ಅದರಾಗಿ ವಾಕ್ಯ ಐತೆ. ದೊರಕಲೆ ನದರೋಳು, ಎಷ್ಟು ನಿನಗೆ ಪ್ರಾಪ್ತಿ ಆಕೈತಿಲ್ಲ ಅದರಲ್ಲಿ. ದೊರಕಲೆ ನದರೋಳು ಪರಿಣತೆ ದಳೆಯುವುದೇ ಚಂದ. ಪರಿಣತೆ ಅಂದ್ರೆ ಸಂತೋಷ ಹೊಂದೋದು, ಸಮಾಧಾನ ಹೊಂದೋದು. ಸಾಕಪ್ಪ, ಇಷ್ಟು ಸಿಕ್ತಿಲ್ಲೋ ಸಾಕು ಅನ್ನೋದಕ್ಕೆ ಪರಿಣತೆ ಅಂತ ಕರೀತಾರೆ. ಹಿಂಗ ಪರಿಣತೆ ದಳೆಯುವುದೇ ಅಂದ್ರೆ ಪರಿಣತೆ ಹೊಂದುವುದೇ ಚಂದ ಅಂದ್ರೆ ಯೋಗ್ಯ. ನಿನ್ನ ಬದುಕಿಗೆ ಇದು ಯೋಗ್ಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮತ್ತೆ ಇದನ್ನ ನಮ್ಮ ಶರಣರು ಏನು ಹೇಳಿದ್ರಲ್ಲ, ಇದನ್ನ ಪಾಲಿಸಿದರು, ನುಡಿದಂತೆ ನಡೆದರು. ಏನಪ್ಪ, ನಮ್ಮ ಶರಣರು ನುಡಿದಂತೆ ನಡೆದರು. ಅದಕ್ಕೆ ಒಂದು ಮಾತಾಯ್ತು ನೋಡಿ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಹಂಗ ಅದ್ರದ್ದು ಮತ್ತೆ ವಿಸ್ತಾರ ಆಮೇಲೆ ಹೇಳೋಣಂತ. ಈಗ ನೋಡ್ರಿ, ದೊರೆತದ್ರೊಳಗನ ಸಂತೋಷ ಹೊಂದೋದು, ಮತ್ತ ಅನ್ಯಾಯದಿಂದ ಅಧಿಕವಾದ ಆಸೆ ಇರಬಾರದು. ದುರಾಸೆ ದುಃಖದ ಮೂಲ ಕಾರಣ. ಅದು ದುರಾಸೆ ಏನು ಮಾಡ್ತೈತಿ, ಮನುಷ್ಯಗೆ ಆಸೆ ಇರಬೇಕು, ಬದುಕು ಪ್ರತ್ಯೇಕ ಆಸೆ ಇರಬೇಕು, ಇರಬಾರ್ದು ಅಂತಲ್ಲ. ಬದುಕು ಪ್ರತ್ಯೇಕ, ಅದು ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ. ದುರಾಸೆ ಅನ್ನೋದೇನಿಲ್ಲ, ಅದು ಧರ್ಮದ ಮೇರೆಯನ್ನ ಮೀರಿ ಹೋಗ್ತೈತೆ. ಅದು ಪಾಪ ಪುಣ್ಯಗಳ ಅರಿವು ಇಲ್ಲದನೆ ಅದನ್ನು ಸಂಪಾದನೆ ಮಾಡ್ಲಕ್ಕೆ ಹೋಗ್ತೈತಿ. ಅದಕ್ಕೆ ದುರಾಸೆ ದುಃಖಕ್ಕೆ ಮೂಲ ಕಾರಣ ಅಂತ ನಮಗೆ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಇದನ್ನ ಬುದ್ಧ ಬಹಳ ಒತ್ತು ಕೊಟ್ಟು ಈ ಮಾತನ್ನು ಹೇಳ್ತಾನೆ. ದುರಾಸೆ ಇರಬಾರದು ಅನ್ನೋದಕ್ಕೆ
ಇದನ್ನ ನಮ್ಮ ಶರಣರು ಆಚರಣೆ ಒಳಗೆ ತಂದ್ರು. ಒಂದು ಪ್ರಸಂಗ ನಿಮಗೆ ಹೇಳಬೇಕು ಅಂತಂದ್ರೆ, ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಅಂತ ಗಂಡ ಹೆಂಡತಿ ಶರಣ ದಂಪತಿಗಳು ಬಸವಣ್ಣವರ ಆಸ್ಥಾನದೊಳಗ ಅಂದ್ರೆ ಕಲ್ಯಾಣದೊಳಗ ಅವರು ಇದ್ದಾಗ ಅವ್ರದ್ದೊಂದು ಕಾಯಕ ಯಾವುದು ಅಂತ ಕೇಳಿದ್ರು. ಆಯ್ದಕ್ಕಿ ಮಾರಯ್ಯ ಅಂತಂದ್ರೆ ಇಲ್ಲೇ ಲಿಂಗಸೂರ್ ಹಂತೆಗೆ ಅಮರಗೊಂಡ್ ಅಂತ ಐತಿ. ಅಮರೇಶ್ವರ ದೇವಸ್ಥಾನ ಐತಿ ನೋಡ್ರಿ, ನಿಮ್ಗೆ ಯಾರು ಹೋಗಿದ್ರೆ ಗೊತ್ತಾಗ್ಬೋದು. ಅಮರೇಶ್ವರ ದೇವಸ್ಥಾನ ಬಹಳ ಪುರಾತನ ಕಾಲದ್ದು, ಬಹುಶಃ ಯುಗ ಕಾಲದ್ದು. ನೀವು ಯಾವಾಗ ಹೋಗಿ ನೋಡ್ಬೇಕದನ್ನು. ಲಿಂಗಸೂರ್ ಅಂತಾರಲ್ಲ, ಲಿಂಗಸೂರ್ ಹಂತೆಕನ 10-15 ಕಿಲೋಮೀಟರ್ ಮ್ಯಾಲೆ ಅಲ್ಲೇ ಅಮರಗೊಂಡ ಅಂತೈತಿ. ಅಲ್ಲಿ ಅಮರೇಶ್ವರ ದೇವಸ್ಥಾನ ಐತಿ. ಅದು ಜಾಗ ಎಷ್ಟು ಮಹತ್ವದತ್ತಂದ್ರೆ, ಸಿದ್ಧಾರೂಢ ಮಹಾಸ್ವಾಮಿಗಳ ಗುರುಗಳು ಗಜದಂಡ ಸ್ವಾಮಿಗಳು ಅಲ್ಲೇ ಇದ್ದವರು ಆ ಕ್ಷೇತ್ರದಲ್ಲಿ. ಅಲ್ಲೇ ಇವರು ಮಾರಪ್ಪ ಅಂತ ಹೇಳಿದರೆ ಹಿಂದುಳಿದ ಜನಾಂಗ ಇದು. ಮಾರಪ್ಪ ಗಂಡ ಹೆಂಡತಿ ಇದ್ರು ಇವರು. ಅಲ್ಲೇ ಬರಗಾಲ ಬಿದ್ದ ಸಲುವಾಗಿ ಅವರು ಕೂಲಿ ಮಾಡಿ ಬದುಕವರು, ಕೃಷಿ ಕಾಯಕ ಮಾಡವರು. ಬರಗಾಲ ಬಿದ್ದ ಸಲುವಾಗಿ ಹೊಟ್ಟಿ ತುಂಬಿಕೊಳ್ಳಾಕ ಆಗಲಾರ್ದಕ್ಕೆ ಉಪವಾಸ ಬಿದ್ದ 3-4 ವರ್ಷಗಳ ಪರ್ಯಂತರ ಕಷ್ಟಪಟ್ಟ ಬಳಿಕ ಅವರು ಕಲ್ಯಾಣಕ್ಕೆ ಹೋಗಿ ಅಲ್ಲೇನಾರ ಸೇವಾ ಮಾಡಿ ಅಪ್ಪನ ಸಾನ್ನಿಧ್ಯದೊಳಗೆ ಇದ್ದು ಧನ್ಯರಾಗೋಣ ಅಂತ ಬಂದವರು ಗಂಡ ಹೆಂಡತಿ ಏನ್ರಿ. ಬಂದ್ರು. ಅಲ್ಲೇ ಅವರಿಗೆ ಕಾಯಕ ಅಂದ್ರೆ ಈ ಕೂಲಿ ಕೆಲಸ ಮಾಡವ ಮಾರಯ್ಯ ಬಹಳ ಗಟ್ಟಿದ್ದವ, ಪೈಲ್ವಾನ್ ಇದ್ದವ. ಅವಂಗ ಈ ಚೀಲಗಳನ್ನ ಎತ್ತಿ ಒಗೆಯೋದು ಅದು ಅಂದ್ರೆ ಭಾಳ ಹಗರ ಅವಂಗ, ಅಷ್ಟು ತಯಾರಿ ಇದ್ದವ. ಅವಂಗ ಬಸವಣ್ಣವರು ಅವನು ನೋಡಿಕ್ಯಾರೆ, ಹಂಗಾರ ನಮ್ಮ ದಾಸೋಹದೊಳಗೆ ಅನೇಕ ದವಸ ಧಾನ್ಯಗಳು ಬರ್ತಿರ್ತಾವಪ್ಪ, ಅವನ್ನ ತೆಗೆದು ಇಡೋದಾಗಲಿ ಮತ್ತು ಅದನ್ನು ಬಳಸೋದಾಗಲಿ, ಅದರಾಗಿನ ಕಾಳ ಕಡಿ ಪ್ರಸಾದಕ್ಕೆ ತೆಗೆದು ಕೊಡೋದಾಗಲಿ ಈ ಕೆಲಸ ನೀ ಮಾಡಪ್ಪ ಅಂತಂದಿದ್ರು. ಆ ಕೆಲಸ ಮಾಡುವಾಗ ಅವೇನು ಮಾಡ್ತಿದ್ದ, ಅದೆಲ್ಲ ಕೆಲಸ ಮಾಡ್ತಿದ್ದ. ಆ ಕೆಲಸದ ಟೈಮಕ್ಕೆ ಏನು ಅಕ್ಕಿ ಕಾಳ ಬಿದ್ದಿರ್ತಾವಲ್ಲ, ಆ ಅಕ್ಕಿ ಆರಿಸಿಕೊಂಡು ಕೆರೆ ಅದನ್ನ ಅವ ತನ್ನ ಮನೆಗೆ ಒಯ್ತಿದ್ದ, ಹೆಚ್ಚಿಗೆ ಒಯ್ತಿದ್ದ. ಅದಕ್ಕೆ ಅವಂಗ ಆಯ್ದಕ್ಕಿ ಮಾರಪ್ಪ. ಅವನ ಹೆಸರ ಮಾರಪ್ಪ ಇರಬೇಕು, ಬೇಡ ಮಾರುತಿ ಇರ್ಬೇಕು, ಏನಾರ ಇರ್ಬೇಕ ಮಾರಪ್ಪ. ಅವಂಗ ಬಸವಣ್ಣ ಹೆಂಗ್ ಕರೆದಂದ್ರೆ, ನೀವು ಮಾರಯ್ಯ ಅಯ್ಯ ಅಂದ್ರೆ ಈಗ ನಾವ್ ಹೆಂಗ ಜಂಗಮರಿಗೆ ಅಯ್ಯ ಅಂತ ಕರಿತೀವಲ್ಲ, ಸ್ವಾಮಿ ಅಂತ ಕರಿತೀವಲ್ಲ, ಹಂಗ ಎಲ್ಲರಿಗೂ ಬಸವಣ್ಣ ಇವರೆಲ್ಲರೂ ಜಂಗಮ ಸ್ವರೂಪರು. ಇವರೆಲ್ಲರೂ ದೀಕ್ಷಾ ತಗೊಂಡು ಇಲ್ಲಿ ಬಂದಾರಪ್ಪ ಅಂತಂದ್ರೆ ಎಲ್ಲರೂ ಜಂಗಮ ಸ್ವರೂಪರು. ಅವ್ರ ಸೇವಾ ಮಾಡವ ನಾನ ಒಬ್ಬ ಭಕ್ತ, ಇವರೆಲ್ಲ ಜಂಗಮರು ಅಂತಿದ್ದಾವ. ಎಷ್ಟು ದೊಡ್ಡವ ಬಸವಣ್ಣ. ಅವ ಎಲ್ಯಾಕೆ ಹುಟ್ಟುವಲ್ಲಕ, ಹೆಂಗ್ಯಾಕೆ ಹುಟ್ಟುವಲ್ಲಕ, ಇಲ್ಲಿ ಬಂದ ಕ್ಯಾರೆ ದೀಕ್ಷಾ ತಗೊಂಡು ಲಿಂಗ ಧಾರಣ ಮಾಡ್ಯಾನು ಅಂತಂದ್ರೆ ಅವನ್ ಜಂಗಮ. ಅಂಗದ ಮೇಲೆ ಲಿಂಗುಳ್ಳದ್ದೆಲ್ಲ ಸಂಗಮನಾಥನೆಂಬೆ ಅಂತ ಪ್ರತಿಜ್ಞಾ ಮಾಡಿದ್ರು ಅವರು. ಹಂಗಾಗಿ ಎಲ್ಲರೂ ಅವನ ಕೈ ಅವನ ದೃಷ್ಟಿಯೊಳಗೆ ಎಲ್ಲರೂ ಅಯ್ಯಗಳು, ಸ್ವಾಮಿಗಳು, ಜಂಗಮರು. ಅದಕ್ಕೆ ಮಾರಯ್ಯ, ಆಯ್ದಕ್ಕಿ ಮಾರಯ್ಯ. ಆ ಅಕ್ಕಿ ಆಯ್ಕೊಂಡು ಕ್ಯಾರೆ ಬದುಕಾಮ, ಆಯ್ದಕ್ಕಿ ಮಾರಯ್ಯ ಅಂತಿದ್ರು. ಅವನ ಹೆಂಡತಿ ಲಕ್ಕಮ್ಮ. ಎಂಥ ದಂಪತಿಗಳ್ರಿ ಅವರು, ಎಂಥ ದಂಪತಿಗಳು. ಬೆಳಿಗ್ಗೆ ಸಾಯಂಕಾಲ ಶಿವಾನುಭವ ಗೋಷ್ಠಿ ಒಳಗೆ ಭಾಗವಹಿಸ್ತಿದ್ರು. ಕಾಯಕ ಮಾಡೋ ಟೈಮ್ಗೆ ಕಾಯಕ ಮಾಡ್ತಿದ್ರು. ಏನು ಜೀವನ, ಪರಮಾರ್ಥಮಯ ಜೀವನ ಅಂತಾರೆ ಅದಕ್ಕೆ. ಪರಮಾರ್ಥಮಯ ಅಧ್ಯಾತ್ಮಮಯ ಜೀವನ ಹಂಗ ಬದುಕ್ತಿದ್ರು. ಆ ಬಳಿಕ ಮಾರಯ್ಯನವರು ಸೇವಾ ಮಾಡಿ ಅಕ್ಕಿ ತಗೊಂಡು ಬರ್ತಿದ್ರು. ಇದನ್ನ ಬಸವಣ್ಣವರು ನೋಡ್ತಾರೆ. ಪಾಪ ಎಷ್ಟು ಬಿದ್ದಿರ್ತಾವ ಅಟ್ಟ ಆರಿಸ್ಕೊಂಡು ಹೋಗ್ತಾನೋ, ಹೆಚ್ಚಿಗೂ ಒಯ್ಯಂಗಿಲ್ಲ ಅಕ್ಕಿ, ಮತ್ತ ಕೊಟ್ರ ತಗೊಳಂಗೂ ಇಲ್ಲ. ಒಟ್ಟು ಇವ್ ಬಿದ್ದಿದ್ದ ಅಟ್ಟ ಆರಿಸ್ಕೊಂಡು ಹೋಗವ.
ಪಾಪ ಭಾಳ ಆದ್ರೆ ಒಂದಿಟ್ಟು ಸಿಗ್ತಾವವು ಬಿದ್ದಿದ್ದ ಅಕ್ಕಿ. ಇವರು ಗಂಡ ಹೆಂಡತಿ ಹೆಂಗೆ ಇವರು ಉಪಜೀವನ ಹೊಂತಾರು. ಮತ್ತು ಅಂಥದ್ರಾಗ ಒಬ್ಬೊಬ್ಬ ಜಂಗಮಗ ಕರೆಸಿ ಪ್ರಸಾದ ಮಾಡಿಸೋದು ಮತ್ತು ಅಟ್ರಾಗನ ಹೆಂಗೆ ಇವ್ರದ್ದು ಜೀವನ ಅಂಥೇಳಿ ಆ ಮಾರಯ್ಯನ ಮ್ಯಾಲ ಕಳಕಳಿ ಹುಟ್ಟಿ ಬಸವಣ್ಣವರು ಬೇಕಂತನ 1-2 ಸೇರ್ ಅಕ್ಕಿ ನೆಲಕ್ಕೆ ಚೆಲ್ಲಿ ಬಿಟ್ಟಿದ್ರು. ಅಂದ್ರೆ ಬಿದ್ದದ್ದು ಒಟ್ಟ ಅವ ಆರಿಸವಲ್ಲ, ಅವನ ನೇಮ್ ಅದು. ಅದಕ್ಕೆ ಕೊಟ್ಟರು ತಗೊಳಂಗಿಲ್ಲ, ತಾನಾಗೆ 1-4 ಸೇರ್ ಹಾಕೊಂಡು ಹೋಗಂಗಿಲ್ಲ, ರಗಡ ಗೋಡಾವನದಾಗನ ಇರ್ತಾನು. ಏನು ಮಾರಯ್ಯನ ಜೀವನ ಅಂಥೇಳಿ ಹಂಗಾರ ಇವು ಬಿದ್ದಿದ್ದಟ್ಟ ಬೆಳ್ಕೊಂಡು ಹೋಗ್ತಾನಂಥೇಳಿ ಅವರು ಸುರುವಿ ಬಿಟ್ಟಿದ್ರಿ 1-2 ಸೇರ್ ಅಕ್ಕಿ ಸುರುವಿ ಬಿಟ್ರು. ಮಾರಯ್ಯ ಆ ಅಕ್ಕಿ ಆರಿಸ್ಕೊಂಡ ಚೇ 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 ಇವತ್ತು ಭಾಳ ಬಿದ್ದಾವಲ್ಲ, ಬಿಟ್ಟು ಹೋಗ್ತೀಯಾ ಕಾಲಾಗ ತುಳಿದಾಡ್ತಾರೆ ಜನ, ತಗೊಂಡು ಹೋಗ್ತೀಯಾ ಭಾಳ ಆಗ್ತಾವು, ಏನಾಗ ಶಿವಾಯನ ಮಾತಂದವನು ಅವೆಲ್ಲ ಅಕ್ಕಿ 1-2 ಸೇರ್ ಅಕ್ಕಿ ಬಳ್ಕೊಂಡು ತನ್ನ ಒಂದು ಟಾವೆಲದೊಳಗೆ ಕಟ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ್ರೆ ಅವನ ಹೆಂಡತಿ ಲಕ್ಕಮ್ಮ, ಆಯ್ದಕ್ಕಿ ಲಕ್ಕಮ್ಮ ಯಾಕೆಂತಾಳು, ಈ ಸಕ್ಕಿ ಆಸೆ ನಿಮಗೇಕೆ, ಇಷ್ಟ್ಯಾಕೆ ಅಕ್ಕಿ ತಂದ್ರಿ ನೀವು? ಅಮರೇಶ್ವರ ಲಿಂಗಕ್ಕೆ ದೂರ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮೆಚ್ಚಂಗಿಲ್ಲ. ಮಾರಯ್ಯನವರೇ ಇಷ್ಟ್ಯಾಕೆ ಅಕ್ಕಿ ತಂದ್ರಿ ನೀವು? ಎಂತ ಜೀವನ ರೀ ಅವನು. ಅಲ್ಲ ಧರ್ಮ ಪತ್ನಿ ಈಗ ನಮ್ಮಲ್ಲಿ ಇರ್ತಾರ, ಮಾನ್ಯ ನಮ್ಮಲ್ಲಿ ಇರ್ತಿರ್ತಾರ, ನೀ ಏನು ಬೇಕಾದ ಮಾಡ ನನಗ ತಂದು ಕೊಡ. ಅಲ್ಲ ಇಲ್ಲಿ ಅನ್ನಂಗಿಲ್ಲ, ಸುಮ್ಮನೆ ನಮ್ಮ ಊರನ್ನ ಸುದ್ದಿ ಹೇಳ್ತಾನ. ನೀ ನೀ ಪಾಪಾರ ಮಾಡು, ನೀ ಪುಣ್ಯಾರ ಮಾಡು, ನೀ ಆಫೀಸ್ದಾಗ ಲಂಚಾರ ತಗೋ, ಏನು ಮಾಡ್ತಿ ಮಾಡು, ಸುಡುಗಾಡು ಮಾಡ, ನೀ ಖರೇ ನನಗ ಬೇಕ, ನಮಗೆ ಇಂತಿಂತ ಆಭರಣಗಳು ಬೇಕ ಅಂತ ಹೇಳ್ಕ್ಯಾರೆ ಅಂತಿರ್ತಾರೋ ಇವರು. ಆ ಲಕ್ಕಮ್ಮ ಅಕ್ಕಿ ತಂದಿದ್ದಕ್ಕ, ಅದು ಬಿದ್ದ ಅಕ್ಕಿ ಬಳ್ಕೊಂಡು ಬಂದಿದ್ದಕ್ಕ ಏಕದಮ್ ಅಂತಾಳು, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಅಲ್ಲೇ ಸುರಿದು ಬನ್ನಿ ಅಂತಾಳಂದ್ರೆ ಎಂಥ ತಾಯಿ ಇರಬೇಕು. ಇಷ್ಟ್ಯಾಕೆ ತಂದ್ರಿ? ಚಂದ್ರ ನೀವು ಆಸೆಗೆ ಬಿದ್ರೆ ನೀವು ಇಷ್ಟ್ಯಾಕೆ ತಂದ್ರಿ? ಈಶ್ವರನೊಪ್ಪ ನೀವು ಹಿಂಗೆ ತರ್ತಿರ್ಲ, ಇದಕ್ಕೆ ಈಶ್ವರ ಒಪ್ಪಂಗಿಲ್ಲ, ಪರಮಾತ್ಮ ಒಪ್ಪಂಗಿಲ್ಲ, ಮೆಚ್ಚಂಗಿಲ್ಲ. ನೀವು ಅಲ್ಲೇ ಹೋಗಿ ಸುರಿದು ಬನ್ರಿ ಅಂತಂದ್ರೆ ಮಾರಯ್ಯನವ್ರಂತಾರು. ಅಲ್ಲ ಅದು ಬಸವಣ್ಣವರ ಮಹಾಮನೆಯೊಳಗೆ ಬಿದ್ದ ಅಕ್ಕಿ, ಅಲ್ಲೇ ಹೋಗಿ ಸುರುವಿದ್ರೆ ಅದು ಅಷ್ಟ ಚಲೋ ಆಗಂಗಿಲ್ಲ. ಏನೋ ಬಿದ್ದಾವು ನಾ ಬಳ್ಕೊಂಡು ಬಂದನಿ, ಬೇಡ ಆಸೆಗೆ ಬಿದ್ದಕ್ಯಾರೆ ಬಳ್ಕೊಂಡು ಬಂದನಿ ಅಂತಾರ ತಿಳ್ಕೊ. ಒಟ್ಟು ತಂದನಿ ಮಾತು ಮುಗ್ದತಿ, ಸುಮ್ಮ ಕಿರಿಕಿರಿ ಬೇಡ ಅಂದವ್. ತಂದನಿ. ಅದಕ್ಕೆ ಆ ತಾಯಿ ಏನಂತಾಳು, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮಧೂತರಿಂಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಅಲ್ಲಿಯೇ ಸುರಿದು ಬನ್ನಿ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ. ಅಂತ ತಾಯಿ ರೇಖೆ ಆ ಮಹಾತಾಯಿ. ನೀವು ಆಸೆಗೆ ಬಿದ್ದು ತಂದ್ರಿ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಆಸೆ ಅನ್ನೋದು ಅರಸರಿಗಿರ್ತೈತಿ, ರಾಜಕಾರಣಿಗಳಿಗಿರ್ತೈತಿ, ರಾಜ ಮಹಾರಾಜರಿಗಿರ್ತೈತಿ. ಅವ್ರಿಗೆ ಎಷ್ಟು ಸಿಕ್ಕರು ತೃಪ್ತಿ ಇರಂಗಿಲ್ಲ, ಹಂಗ ಸೀಮಾ ಬೆಳೆಸ್ಬೇಕಂತಾರು. ಇನ್ನೊಂದು ರಾಜ್ಯದ ಮ್ಯಾಲ ಹಂಗ ಯುದ್ಧ ಮಾಡ್ತಾರೋ, ಅಲ್ಲಿದ್ದ ಸಂಪತ್ತು ಕಸ್ಕೋತಾರೋ, ರಾಜ್ಯ ವಿಸ್ತಾರ ಮಾಡ್ತಾರೋ.
ಇದು ಆಸೆ ಅರಸರಿಗೆ ಇರ್ತೈತೆ ಹೊರತು ಶಿವಭಕ್ತರಿಗೆ ಇರಂಗಿಲ್ಲ. ಶಿವಭಕ್ತರಿಗೆ ಯಾಕೆ ಇರಂಗಿಲ್ಲ ಅಂತಂದ್ರೆ ಶಿವಭಕ್ತರ ನಂಬಿಕೆ ಏನೈತಿ? ಪರಮಾತ್ಮನ ಮ್ಯಾಲ. ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋಣ ಯಾರ? ಪರಮಾತ್ಮ. ನನಗೆ ಕೊರತು ಬಿದ್ದದ ಅರಿವು ಯಾರಿಗೈತಿ? ಪರಮಾತ್ಮನಿಗೈತಿ. ನನಗೆ ಏನು ಬೇಕು ಬೇಡ ಅನ್ನೋ ಅರಿವು ಯಾರಿಗೈತಿ? ಪರಮಾತ್ಮನಿಗೈತಿ. ಅನ್ನುವಾಗ ಪರಮಾತ್ಮನ ಮ್ಯಾಲ ಭಾರ ಹಾಕಿ ಭಕ್ತರು ಇರ್ತಾರೆ ಹೊರತು ಹಿಂಗ ಆಸೆಗೆ ಬಿದ್ದ ತರಂಗಿಲ್ಲ. ಆಸೆ ಅನ್ನೋದು ಅರಸರಿಗೆ ಇರ್ತೈತಿ, ಶಿವಭಕ್ತರಿಗೆ ಇರಂಗಿಲ್ಲ. ಹೇಳ್ತಾನೆ ಕೃಷ್ಣ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏನು ಅಮೃತವಾಣಿ ಅದು, ಭಗವಂತನ ವಾಣಿ. ಹೇಳ್ತಾನ ಕೃಷ್ಣ, ಅನನ್ಯಾಶ್ಚಿಂತಯಂತೋ ಮಾಂ, ಯಾರು ನನ್ನ ಅನನ್ಯವಾಗಿ ಚಿಂತನೆ ಮಾಡ್ತಾರೋ, ನನ್ನ ಭಕ್ತಿ ಮಾಡ್ತಾರೋ, ಪರಮಾತ್ಮನ ಹೊರತಾಗಿ ನಮಗ ಗತಿ ಇಲ್ಲ ಅಂತ ಯಾರ ನಂಬಿ ಬದುಕ್ತಾರೋ, ಎಲ್ಲಾ ಸಂಸಾರದ ಭಾರ ನನ್ನ ಮ್ಯಾಲ ಹಾಕಿ ಯಾರು ಭಕ್ತಿ ಮಾಡ್ತಾರೋ, ಭಜನೆ ಮಾಡ್ತಾರೋ, ಅವರ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಯೋಗಕ್ಷೇಮ ಇದಕ್ಕೂ ಅರ್ಥ ಐತಿ. ಯೋಗ ಅಂತಂದ್ರ ನನ್ನ ಭಕ್ತರು ಬಾಯಿ ಬಿಚ್ಚಿ ಬೇಡಲಿ, ಬೇಕಾದ್ರೆ ಬಿಡ್ಲಿ, ಅವರಿಗೆ ಏನು ಬೇಕಾಗೈತಿ ಅನ್ನೋದು ನಾನು ತಿಳ್ಕೊಂಡು ಅವರಿಗೆ ತಂದು ಕೊಡ್ತನು ಅನ್ನೋದಕ್ಕೆ ಯೋಗ ಅಂತ ಕರೀತಾರೆ. ಅವರಿಗೆ ನಾ ತಂದು ಕೊಡ್ತನು, ಬರೇ ತಂದು ಕೊಡೋದು ಮಾಡಂಗಿಲ್ಲ. ತಂದು ಕೊಟ್ಟದ್ದು ಹಾಳಾಗಲಾರ್ದಂಗ ಅದ್ರದ್ದು ಕಾವಲ ಮಾಡ್ತನು. ಕ್ಷೇಮ, ಯೋಗಕ್ಷೇಮ ವಹಾಮ್ಯಹಂ. ಕುರಾನದೊಳಗು ಹೇಳ್ತಾನ, ಅಲ್ಲ ಮೈ ಮೇರೆ ಬಂದವ್ ಕಿ ಮಾಲ್ ಕಿ ಜಾನ್ ಕಿ ಮಾಲ್ ಕಿ ಇಜ್ಜತ್ ಕಿ ಆಬರು ಕಿ ಹಿಫಾಜತ್ ಕರೂಂಗಾ. ಏನ್ ದೊಡ್ಡ ಮಾತು ಅದು. ಮೇರೆ ಬಂದವ್ ಕಿ ಈಮಾನ್ ವಾಲೋಂ ಕಿ, ಯಾರು ನನ್ನ ಮೇಲೆ ಭರೋಸೆ ಇಟ್ಟಾರೋ, ಯಾರು ನನ್ನ ಭಕ್ತರದಾರೋ, ನನ್ನ ಹೊರತಾಗಿ ಗತಿನ ಇಲ್ಲ ಅಂತ ಯಾರು ನಂಬ್ಯಾರೋ, ಎಲ್ಲಾ ಭಾರ ನನ್ನ ಮ್ಯಾಲ ಹಾಕಿ ನಿಶ್ಚಿಂತರಾಗಿ ತಮ್ಮ ಕಾಯಕದೊಳಗೆ ಯಾರು ತೊಡಗಿದಾರೋ, ಉನ್ಕಿ ಅವರ ಜಾನಕಿ ಅಂದ್ರೆ ಅವರದ್ದು ಜೀವ ಪ್ರಾಣದ್ದು, ಜಾನಕಿ ಮಾಲಕಿ ಅವರ ಸಂಪತ್ತಿಂದು, ಇಜ್ಜತ್ಕಿ ಅವರ ಮಾನ ಮರ್ಯಾದೆದು, ಜಾನಕಿ ಮಾಲಕಿ ಇಜ್ಜತ್ಕಿ ಆಬರುಕಿ ಮೈ ಹಿಫಾಜತ್ ಕರುಂಗ, ಅದರ ರಕ್ಷಣೆ ಮಾಡ್ತನು ಅಂತ ಕುರಾನದೊಳಗು ಅಲ್ಲಾ ಹೇಳ್ಕೊಂಡು ಬಂದಾನು. ಗೀತಾ ಒಳಗೆ ಕೃಷ್ಣ ಹೇಳ್ಕೊಂಡು ಬಂದಾನು. ಶರಣರೇ, ಪರಮಾತ್ಮ ನಮ್ಮ ಯೋಗಕ್ಷೇಮ ನೋಡ್ಕೊಳಾಕ ತಯಾರಾಗಿ ಇರುವಾಗ ನೀವ್ಯಾಕೆ ಇಷ್ಟಕ್ಕಿತ್ತಂದ್ರಿ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಇದು ಒಂದು ಮಾತ. ಎರಡನೇ ಮಾತು ಅಂತ ಹೇಳ್ತಾಳ, ರೋಷವೆಂಬುದು, ರೋಷ ಅಂತಂದ್ರ ಸಿಟ್ಟ, ರೋಷ ಅಂದ್ರ ಸಿಟ್ಟ. ರೋಷವೆಂಬುದು ಯಮಧೂತರಿಂಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಸಿಟ್ಟು ಬರ್ತಿತ್ತು ಅಂತಂದ್ರ, ದ್ವೇಷ ಬರ್ತಿತ್ತು ಅಂತಂದ್ರ, ಸೇಡಾ ತೀರಿಸಿಕೊಳ್ಳು ಭಾವ ಬರ್ತಿತ್ತು ಅಂತಂದ್ರ, ರೋಷ ಬರ್ತಿತ್ತು ಅಂತಂದ್ರ ಅದು ಯಮಧೂತರಿಗೆ ಬರ್ತೈತಿ. ಪಾಪಿಗಳನ್ನ ನೋಡಿಕ್ಯಾರೆ ಅವ್ರ ಮ್ಯಾಲ ಸಿಟ್ಟು ಅವ್ರಿಗೆ ಬರ್ತಿರ್ತೈತಿ, ಅವ್ರು ಹೊಡಿತಿರ್ತಾರು ಬಡಿತಿರ್ತಾರು. ಇದು ಅಜಾತರಾದಂತ ಶರಣರ ಕೆಲಸ ಅಲ್ಲಿದು. ನೀವೊಬ್ಬ ಶರಣ ಇದ್ದಿ ಅಂತಂದ್ರ ನೀನು ಯಾರ ಮ್ಯಾಲ ಸಿಟ್ಟಿಗೆ ಬರಬೇಡ. ಸಿಟ್ಟಿಗೆ ಬಂದರೂ ಸಹಿತ ಆ ಸಿಟ್ಟು ಬಹಳ ದಿವಸ ಇರಬಾರದು. ಸಿಟ್ಟು ಬರುವುದು ಸಹಜ, ಅಂತಃಕರಣ ಅಗತಿ ಅಂತಂದ್ರ ಅದು ಬರುವುದನ. ಸಿಟ್ಟಿನ್ಯಾಗನು 3 ನಮೂನಿ ಸಿಟ್ಟದಾವ. ಈಗ ನೀರ ಅದು ಶಾಂತವಾಗಿ ಇರ್ತೈತಿ. ಅದು 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 ಗಾಳಿ ಬಿಟ್ಟಿತು ಅಂತಂದ್ರೆ ಅದ್ರಾಗೆ ಹೊಯ್ದಾಟ ತರಂಗಗಳು ಹೇಳ್ತಾವಲ್ಲ, ಹಂಗ ಅಂತಃಕರಣ ಅನ್ನೋದು ಇದು ಶಾಂತ ಇರ್ತೈತಿ. ಅದ್ರಾಗ ಏನಾರ ಗಾಳಿ ಬಿಟ್ಟಂದ್ರೆ ಹೊಯ್ದಾಡ್ತೈತಿ. ಅದು ಸಿಟ್ಟನು ಬರ್ತೈತಿ. ಸಿಟ್ಟು ಬರಬಾರ್ದು ಅಂತಲ್ಲ, ಸಿಟ್ಟು ಬರ್ತೈತಿ. ಖರೆ ಆ ಸಿಟ್ಟಿನೊಳಗೂ ಸಹಿತ
ಮೂರು ಪ್ರಕಾರದ ಸಿಟ್ಟೈತಿ. ಮೂರು ಪ್ರಕಾರದ ಸಿಟ್ಟು ಯಾವುದು ಅಂತ ಕೇಳಿದ್ರೆ, ಒಂದು ತಾಮಸ ಸಿಟ್ಟ, ಒಂದು ರಾಜಸ ಸಿಟ್ಟ, ಒಂದು ಸಾತ್ವಿಕ ಸಿಟ್ಟ ಅನ್ನೋದಿರ್ತೈತಿ. ಸಾತ್ವಿಕ ಸಿಟ್ಟ ಅಂತಂದ್ರೆ ಅದು ಬಹಳ ಹೊತ್ತು ಇರಂಗ ಇಲ್ಲ, ಅದು ಬತ್ತನೊಟ್ಟಿಗೆ ಹೋಗ್ತೈತಿ. ಹ್ಯಾಂಗ ಅಂತ ಅಂದ್ರೆ ಅದು ನೀರಾಗ ಅಕ್ಷರ ಬರೀತಿರಲ್ಲ ನೀವು, ನೀರಾಗ ನೀವು ಅಕ್ಷರ ಬರೀತೀರಿ, ನೀರಾಗ ಬಳ್ಳ ಹೋಗ್ತೈತಿ, ನೀವು ಅಕ್ಷರ ಬರೀತೀರಿ ಅನ್ನೋಟಿಗೆನ ಅದು ಅಳಿಕೆ ಇರ್ತೈತಿ. ಅದ ಇದಕ್ಕೆ ಜಲಾಲಿಪಿ ಅಂತ ಕರೀತಾರೆ. ಜಲ ಅಂದ್ರೆ ನೀರಾಗ ಬರದ ಅಕ್ಷರ. ಎಷ್ಟು ದಿವಸ ಇರ್ತೈತ್ರಿ ಅದು? ದಿವಸ ಇರಂಗಿಲ್ಲ. ಏಸು ತಾಸು ಇರ್ತೈತಿ ಅದು? ತಾಸನು ಇರಂಗಿಲ್ಲ. ಏಸು ನಿಮಿಷ ಇರ್ತೈತಿ ಅದು? ನಿಮಿಷ ಇರಂಗಿಲ್ಲ. ಏಸು ಸೆಕೆಂಡ್ ಇರ್ತೈತಿ ಅದು? ಸೆಕೆಂಡ್ನು ಹೇಳಕ್ ಬರಂಗಿಲ್ಲ. ಹಿಂಗ ಆಗೊಟ್ಟಿಗೆ ಹೋಗಿ ಬಿಟ್ಟಿರ್ತೈತಿ. ಹಂಗ ಜ್ಞಾನಿಗಳಿಗೂ ಸಿಟ್ಟು ಬರ್ತೈತಿ, ಶರಣರಿಗೂ ಸಿಟ್ಟು ಬರ್ತೈತಿ. ಅದು ಹೆಂಗ ಬರ್ತೈತಿ ಅಂದ್ರೆ ಬತ್ತ ಅನ್ನೊಟ್ಟಿಗೆ ಹೋಗೇ ಬಿಟ್ಟಿರ್ತೈತಿ. ಅದು ಬಂದ್ರೂ ಸಹಿತ ಅದು ನಮ್ಮನ್ನ ತಿದ್ದಾಕ ಬಂದಿರ್ತೈತಿ ಹೊರತು, ನಮ್ಮನ್ನ ಉದ್ಧಾರ ಮಾಡಾಕ ಬಂದಿರ್ತೈತಿ ಹೊರತು ದ್ವೇಷದಿಂದ ಬಂದಿರಂಗಿಲ್ಲ. ಬರು ತಡ ಇಲ್ದ ಅಳಿಕೆ ಹೋಗ್ತೈತಿ. ಇದಕ್ಕೆ ಸಾತ್ವಿಕ ಸಿಟ್ಟ ಅಂತಾರೋ. ಇದು ಶರಣರಲ್ಲಿ ಬರ್ತಿರ್ತೈತಿ, ಜಲಾಲಿಪಿಗತೆ ಇರ್ತೈತಿ. ಇನ್ನೊಂದು ಸಿಟ್ಟ ಐತ್ರಿ. ಅದು ಯಾವ ಸಿಟ್ಟ ಅಂತ ಕೇಳಿದ್ರೆ ರಾಜಸ ಸಿಟ್ಟ. ಅಂದ್ರೆ ಯಾರಲ್ಲಿ ರಜೋಗುಣ ಹೆಚ್ಚಿರ್ತೈತಲ್ಲ ಅವರಿಗೆ ಬರ್ತಿರ್ತೈತಿ. ಅದು ರಜೋಗುಣ ಹೆಚ್ಚಿದ್ದವರಿಗೆ ಬರ್ತಿರ್ತದೆ ಸಿಟ್ಟ. ಅದು ಹೆಂಗಿರ್ತೈತಿ ಅಂತ ಕೇಳಿದರೆ, ಇದು ಉಸುಕಿನ ಮ್ಯಾಲ ಅಕ್ಷರ ಬರೀತಿರಲ್ಲ ನೀವು, ಉಸುಕಿನ ಮ್ಯಾಲ ಅಕ್ಷರ ಬರದ್ರಿ ಅಂತಂದ್ರೆ ಅದು ಒಂದು ಥೋಡೆ ಟೈಮ್ ಇರ್ತೈತಿ. ಅದು ಗಾಳಿ ಅದು ಬೀಸೆ ಮಗ್ಗಲದ ಉಸುಕ ಬಂದು ಅದ್ರ ಮ್ಯಾಲ ಬಿದ್ದ ಕ್ಯಾರೆ ಮತ್ತೆ ಸಪಾಟ ಆಗ್ತೈತಿ. ಅದು ಒಂದು ದಿವಸ, 2 ದಿವಸ, 4 ದಿವಸ ಅಟ್ಟು ಇರ್ತೈತಿ. ಮತ್ತು ಗಾಳಿಗೆ ಉಸುಕ ಬಿದ್ದ ಕ್ಯಾರೆ ಅದು ಸಪಾಟ ಆಗ್ತಿರ್ತೈತಿ. ಹಂಗೆ ರಜೋಗುಣ ಇದ್ದಂಥ ಜನರಿಗೂ ಯಾವುದಾರ ವಿಷಯಕವಾಗಿ ಸಿಟ್ಟು ಬತ್ತಂದ್ರೆ ಅದು ಒಂದು 4 ದಿವಸ ಇರ್ತೈತೆ. ಅದು ತಲೆ ಕಾದು ಅಡ್ಡಾಡ್ತಿರ್ತಾನೋ, ತಲೆ ಕಾಯ್ಕೊಂಡನ ಒಂದು 4 ದಿವಸ ಇರ್ತೈತೆ. ಅದು ಮತ್ತು ತಣ್ಣಗಾಗ್ತೈತಿ. ಇದು ಎಂಥ ಸಿಟ್ಟು ಅಂತಾರೆ, 4 ದಿವ್ಸಕ್ಕೆ ಹೋಗ್ಬೇಕು. ಮತ್ತದು ಬಂದ 1 ದಿವಸ, 2 ದಿವಸ, 4 ದಿವಸ ಹೋಗ್ಬೇಕು. ಇದಕ್ಕೆ ರಾಜಸ ಸಿಟ್ಟ ಅಂತ ಕರೀತಾರೆ. ಇನ್ನೊಂದು ಸಿಟ್ಟತಿ, ಅದಕ್ಕೆ ತಾಮಸ ಸಿಟ್ಟ ಅಂತ ಕರೀತಾರೆ. ಇದಕ್ಕಿತ್ತು ಒಂದು ಇನ್ನೊಂದೈತೆ, ಅದು ಹಿಂದಾಡ್ಸಿ ಹೇಳ್ತೇನೆ ನಿಮಗೆ. ಇದಕ್ಕಿತ್ತು ಒಂದು ಬೇಫಾಮ್ ಐತೆ. ಅದು ತಾಮಸ ಸಿಟ್ಟ ಅನ್ನೋದೊಂದಿರ್ತೈತಿ. ಅದು ಹೆಂಗಿರ್ತೈತಿ ಅಂತ ಕೇಳಿದ್ರೆ, ಇದು ಫಳಾದ ಮ್ಯಾಲ ಬರದ ಅಕ್ಷರ ಇದ್ದಂಗಿರ್ತೈತಿ. ಅದು ಫಳಾದ ಮ್ಯಾಲ ಅಕ್ಷರ ಬರೀತಿರಲ್ಲ ನೀವು, ಅದು ಮಾಸ್ತರ ಬರೆದಿರ್ತಾರಲ್ಲ ಪಾಠ ಹೇಳುವಾಗ, ಅದು 8 ದಿವಸ, 15 ದಿವಸ, ತಿಂಗಳಂದ್ರೆ ಒಮ್ಮೆ ಸಾಲಿ ನಾಳೆ ಸೂಟಿ ಹಾಕೈತೆ ಅಂದ್ರೆ ಇದು ಬರೆದಿರ್ತಾನಲ್ಲ, ಮತ್ತು ಶುರು ಆದಾಗ ಬಂದು ನೋಡ್ರು ಇರತೈತೆ. ಅದು ಯಾವಾಗ ಅಳಗ್ತೈತೆ ಅಂದ್ರೆ ಅದು ಅರ್ಬಿ ತಗೊಂಡು ತಿಕ್ಕಿದಾಗ ಅಳಗ್ತೈತೆ. ಅದು ಹಂಗೆ ಒಬ್ಬೊಬ್ಬರಿಗೆ ತಾಮಸ ಸಿಟ್ಟ ಅನ್ನೋದು ಇರ್ತೈತಿ. ಅದಕ್ಕೆ ದಾರಿ ಬಿಟ್ಬಿಡ್ರಿ, ಹೋಗ್ತೈತೆ. ಒಂದಿಷ್ಟು ದಾರಿ ಬಿಟ್ಬಿಡ್ರಿ, ಅದಕ್ಕೆ ಹೋಗುವಟ ದಾರಿ ಬಿಟ್ಬಿಡ್ರಿ. ಅದಕ್ಕೆ ತಾಮಸ ಸಿಟ್ಟ ಅಂತ ಕರೀತಾರೆ. ಅದು ಹೋಗ್ಬೇಕಾದ್ರೆ ಒಂದಿಟ್ಟು ತಿಕ್ಕಬೇಕಂತ. ಅದು ಹೋಗ್ಬೇಕಾದ್ರೆ ಒಂದಿಟ್ಟು ತಿಕ್ಕಬೇಕು. ಎದರಲ್ಲೇ ತಿಕ್ಕಬೇಕು ಅಂತ ಕೇಳಿದ್ರೆ, ಈ ಸತ್ಸಂಗ ಅನ್ನೋದೇನಿತ್ತಲ್ಲ, ಈ ಸತ್ಸಂಗದ ಅರಿವಿದು, ಶ್ರವಣ ಮಾಡೋ ಅರಿವಿ, ಇದು ಕಿವಿ ಮುಖಾಂತರ ಆ ಅರಿವಿ ಹೋಗಿ ಅದನ್ನು ತಿಕ್ಕಬೇಕು. ಅದನ್ನು ತಿಕ್ತು ಅಂತಂದ್ರೆ ಅದು ಒಂದು ಹೋಗಿ ಮತ್ತು ತಿಕ್ಕಲಿಲ್ಲ ಅಂತಂದ್ರೆ ಕಾಯಮ ಇರ್ತದೆ. ಮತ್ತು ಅದು ಸತ್ಸಂಗದ ಅರಿವಿಯಿಂದ ತಿಕ್ಕಲಿಲ್ಲ ಅಂತಂದ್ರೆ ಅದು ಇರತೈತೆ. ಅದು 1 ವರ್ಷ ಏನು, 2 ವರ್ಷ ಏನು, 10 ವರ್ಷ ಏನು ಬರ್ದದ್ದು ಇರತೈತಿ. ನೀವು ಅರಿವಿ ತಗೊಂಡು ತಿಕ್ಕಿದಾಗನ ಅದು ಹೋಗ್ತೈತಿ. ಇದಕ್ಕೆ ತಾಮಸ ಸಿಟ್ಟ ಅಂತ ಕರೀತಾರೆ. ಹಂಗ ಸತ್ಸಂಗದ ಅರಿವಿಯಿಂದ, ಶ್ರವಣದ ಅರಿವಿಯಿಂದ
ಅದನ್ನು ತಿಕ್ಕಿ ಹಾಕೋಬೇಕು, ಅದು ಹೋಗ್ತೈತಿ. ಇನ್ನೊಂದು ಐತ್ರಿ, ನಾಲ್ಕನೇ ಸಿಟ್ಟು. ಅದು ನಾಲ್ಕನೇ ಸಿಟ್ಟ. ಅದು ಹೆಂಗ ಅಂತ ಕೇಳಿದ್ರೆ, ಅದು ಒಮ್ಮೆ ತಲೆಯಾಗ ಸಿಟ್ಟು ಸೇರಿತು ಅಂತಂದ್ರೆ ಅವು ಹೆಣ ಬಿದ್ದಾಗನ, ಅಂದ್ರೆ ಅದು ಹೆಂಗ ಅಂತ ಕೇಳಿದ್ರೆ, ಈ ಶಿಲಾಲಿಪಿ ಅಂದ್ರೆ ಕಲ್ಲಾಗ ಕೆತ್ತಿದ ಅಕ್ಷರಗಳು. ಹೆಂಗಿರ್ತಾವ ಅವು? ಅಗದಿ ಕಾಯಂ ಇರ್ತಾವ. ನೀವು ಬೇಕಾದಟ್ಟು ಅರಿವಿ ತಗೊಂಡು ತಿಕ್ಕಿದ್ರು ಏನು ಹೋಗಂಗಿಲ್ಲ. ಕಡಿಕ ಕಲ್ಲವು ಅದು ಒಡೆದು 2 ತುಣಕ 4 ತುಣಕ ಆದ್ರೂ ಅಕ್ಷರ ಇರತ್ತಾವ. ಅವು ಹೋಗಿರಂಗಿಲ್ಲ. ಅವೆಂತ ಅಕ್ಷರ ಅವು. ಹಂಗ ಒಮ್ಮೆ ಮನುಷ್ಯಾಗ ಸಿಟ್ಟು ಒಳಗೆ ಬತ್ತು ತಗೊಂಡ ಅಂದ್ರೆ ಅವನ ಅಂತಃಕರಣ ಮ್ಯಾಲ ಅವು ಶಿಲಾಲಿಪಿ ಇದ್ದಂಗಿರ್ತಾವ. ಇವು ಸತ್ರು ಹೋಗಂಗಿಲ್ಲ. ಅವು ಅಂದ್ರೆ ಅವು ಇರತ್ತಾವ. ಅದು ಯಾವತ್ತು ಬರೀ ಅದನ್ನು ನೆನೆಸ್ಕೋತ ಬರೀ ಉರ್ಕೋತಿರ್ತಾನ. ಬರೀ ಸಿಟ್ನ್ಯಾಗ ಇರ್ತಿರ್ತಾನೋ. ಶೇಡ ತೀರಿಸ್ಕೋಬೇಕಂತ ಪ್ರಯತ್ನ ಮಾಡ್ತಿರ್ತಾನೋ. ಅದನ್ನು ಮರೆಯೋಕ್ಕಾಗಂಗಿಲ್ಲ. ಅದನ್ನು ಪ್ರಯತ್ನ ಮಾಡ್ತಾನೋ. ಸಾಯೋ ತನಕನೂ ಕಡೀಕ ಅವನು ಸಿಟ್ಟು ತೀರ್ಲಿಲ್ಲ ಅಂದ್ರೆ ಶೇಡ ತೀರಿಸ್ಕೊಳಕ್ ಆಗಲಿಲ್ಲ. ಯಾವಾರ ಅಂದದ್ದು ಬಡ್ದದ್ದು ಏನಾರ ಮಾಡಿದ್ದು ಸಿಟ್ಟು ಒಮ್ಮೆ ಅವನ ಮನುಷ್ಯನಾಗ ಹೊಕ್ಕಿತ್ತಂದ್ರೆ ಅವಂಗ ಶೇಡ ತೀರಿಸ್ಕೋಬೇಕಂದ್ರೆ ಆಗಲಿಲ್ಲ ಅಂದ್ರೆ ಕಡಿಕ ಅವನು ಸಾಯೋ ಕಾಲಕ್ಕೆ ಮಕ್ಕಳನ್ನ ಕರಿತಾನ. ಬರ್ರಿಯೋ ನನ್ನ ಹಂತಿಗೆ ಬರ್ರಿಯೋ, ನಾ ಈಗ ಹೊಂಟನಿ ಅಂತ ಕರಿತಾನ. ಅವ್ರು ಯಪ್ಪ ಹಂಗಾರ ಹೊಂಟಿ ಅಂತಂದ್ರೆ ಏನೇನು ಹೇಳ್ತಿ ಹೇಳಂತ ಬರ್ತಾರ. ಅವ್ರದ್ದು ಏನು ಲೆಕ್ಕ, ಎಲ್ಲಿ ಏನು ರೊಕ್ಕ ಇಟ್ಟಾನೋ ಏನೋ ಅನ್ನೋದ ಒಂದು ಲೆಕ್ಕ. ಯಪ್ಪ ಹೊಂಟಿ ಅಂದ್ರೆ ಏನು ಇದ್ದಿದ್ದೆಲ್ಲ ಹೇಳಪ್ಪ, ನೀ ಮುಚ್ಕೊಂಡು ಹೋಗಬೇಡಪ್ಪ, ನಿಮ್ಮ ಮನುಷ್ಯನಾಗಿ ಇಟ್ಕೊಂಡು ಹೋಗಬೇಡಪ್ಪ ಅಂತ ಅವು ಬಂದು ಕೂಡ್ತಾವ. ಅವು ಕೂಡಿದಾಗ ಇವು ಹೇಳಕ್ಕೆ ಶುರು ಮಾಡ್ತಾನೆ. ಏನು ಮಾಡ್ತಾನಂದ್ರೆ, ಇಲ್ಲೋಡ ಇಂಥ ಹೊತ್ನ್ಯಾಗ ನನಗೆ 4 ಮಂದಿಯಾಗ ಅಪಮಾನ ಮಾಡ್ಯಾನ, ನನಗೆ ಭಾಳ ನೋವು ಮಾಡ್ಯಾನ. ನಾನು ರಗಡ ಏನಾರ ಮಾಡಿ ಅವನ ಸೇಡ ತೀರಿಸ್ಕೋಬೇಕು ಅಂತ ಪ್ರಯತ್ನ ಮಾಡೀನಿ. ಕಡಿಕ ನಾ ಸಾಯೋ ಕಾಲ ಆದರೂ ಅದೇನಾಗಲಿಲ್ಲ. ನೀವು ನನ್ನ ಹೊಟ್ಟಿಲ್ಲೇ ಹುಟ್ಟಿದ್ದ ಖರೆ ಇತ್ತಂದ್ರೆ, ನೀವು ನನ್ನ ಮಕ್ಕಳ ಆಗಿದ್ರಿ ಅಂತಂದ್ರೆ, ನೀವು ನನ್ನ ಆಜ್ಞಾ ಪಾಲನ ಮಾಡವ್ರ ನೀವು ಆಗಿದ್ರಿ ಅಂತಂದ್ರ, ಮತ್ತೆ ಇನ್ನೂ ಏನೇನು ಹೊಸ ನಾವು ಅದನ್ನ ಅವನಂಗಿಲ್ಲ. ನೀವು ಖರೆ ನನ್ನ ಮಕ್ಕಳ ಆಗಿದ್ರಿ ಅಂತಂದ್ರ, ನನಗ ಇಂಥವನ ಮ್ಯಾಲ ಶೇಡ ತೀರಿಸ್ಕೊಳಕ್ ಆಗಲಿಲ್ಲ. ಈಗ ನಾ ಸತ್ತು ಹೊಂಟನಿ, ನೀವು ಮಾತ್ರ ಅವನು ಬಿಡಬ್ಯಾಡ್ರಿ. ನೀವು ಇರೋದ್ರೊಳಗೆ ಅವನು ಮುಗಿಸೇ ನೀವು ಸಾಯ್ಬೇಕು ಅಟ್ ಹೇಳಿ ಗಪ್ಪನ ಸತ್ತು ಹೋಗ್ಬಿಡ್ತಾನೆ. ಏನು ಓಂ ನಮಃ ಶಿವ ಇಲ್ಲ, ಏನಿಲ್ಲ. ಇದು ಇಂಥ ಕಂಪನಿ ಸತ್ರು ಅವನು ಮನುಷ್ಯನ ಹೋಗಿತ್ತಂದ್ರೆ ನೀವು ಈ ಶಿಲಾಲಿಪಿ ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರ ಇರ್ತಾವಲ್ಲ, ಅವು ತುಣುಕಾಕಾವ್ ಖರೆ, 2 ಹೋಳಾಗಿ ಬೀಳ್ತಾವ ಖರೆ. ಅಕ್ಷರಗಳು ಇರತ್ತಾವ. ಹಂಗೆ ಇವು ಸತ್ರು ಸಿಟ್ಟು ಹೋಗಿರಂಗಿಲ್ಲ. ಇಂಥದ್ದೊಂದು ಸಿಟ್ಟು ಇರ್ತದೆ. ಅದಕ್ಕೆ ಲಕ್ಕಮ್ಮ ಹೇಳ್ತಾಳೆ, ಆಸೆ ಅನ್ನೋದು ಅರಸರಿಗಿರ್ತೈತಿ, ಶಿವಭಕ್ತರಿಗಿರಂಗಿಲ್ಲ. ಸಿಟ್ಟು ಅನ್ನೋದು ಯಮದೂತರಿಗಿರ್ತೈತಿ, ಅಜಾತರಿಗೆ ಇರಂಗಿಲ್ಲ. ಈ ಸಕ್ಕಿ ಆಸೆ ನಿಮಗೇಕೆ? ಇಟ್ಟ್ಯಾಕ ನಿಮಗ ಆಸೆ? 2 ಸೇರ್ ಅಕ್ಕಿ ತಂದರಿ, ಇಟ್ಟ್ಯಾಕ ನಿಮಗ ಆಸೆ? ಈಶ್ವರನೊಪ್ಪ ಅಲ್ಲಿಯೇ ಸುರಿದು ಬನ್ನಿ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಅಂತ ಅಂದಾಗ ಮಾರಯ್ಯ ಹೇಳ್ತಾನೋ, ಲಕ್ಕ ಇವತ್ತು ನೀನ ನನಗ ನಿಜವಾದ ಕಾಯಕದ ತತ್ವ ಹೇಳಿ ನನ್ನ ಉದ್ಧಾರ ಮಾಡಿದ ಗುರು ನೀನು ಅಂತ ಹೆಂಡತಿಗೆ ನಮಸ್ಕಾರ ಮಾಡ್ತಾನೆ. ಮತ್ತೆ ಹೆಂಡತಿಗೆ ನಮಸ್ಕಾರ ಮಾಡ್ರಿ ಕಿಮ್ಮತ್ ಕಡಿಮೆ ಆಕೈತೆ ಹಿಂಗೆ ತಿಳಿದಿರಿ ನೀವು. ನಿಮಗ ಅರು ಯಾರ ಕೊಟ್ರು ಅವ್ರ ಗುರುನ. ಅದಕ್ಕೆ ಮಾರಯ್ಯ ಹೆಂಡತಿಗೆ ನಮಸ್ಕಾರ ಮಾಡ್ತಾನಲ್ಲಕ್ಕ, ಎಂಥ ದಿವ್ಯಜ್ಞಾನಿ ನೀನು. ಇಬ್ರು ಕೂಡ ಅನುಭವ ಮಂಟಪದೊಳಗೆ ದಿನಾಲು ಶ್ರವಣ ಮಾಡಿದ್ರು. ಇಂಥ ರಹಸ್ಯ ನನಗೆ ಗೊತ್ತಾಗಲಿಲ್ಲ.
ಎಂಥ ಮಾತು ಹೇಳಿದಿ, ಕಾಯಕದ ತತ್ವ ನನಗೆ ಹೇಳಿಕೊಟ್ಟೆ, ಕಾಯಕವೇ ಕೈಲಾಸ ಅನ್ನುವ ಮಾರ್ಮಿಕ ಅರ್ಥವನ್ನು ನನಗೆ ನೀ ಹೇಳಿಕೊಟ್ಟೆ, ಲಕ್ಕ ನಿನಗೆ ಶರಣು ನಮಸ್ಕಾರ ಅಂತ ಹೇಳ್ತಾನೋ ಅಕ್ಕಿ ಒಂದು ಸುಳ್ಳು ಬರ್ತಾನೆ. ಎಂಥ ದಾಂಪತ್ಯ ಜೀವನ ಇದು. ಅದಕ್ಕೆ ನಾ ಯಾಕೆ ಈ ಮಾತು ಹೇಳ್ತಾನಂದ್ರೆ, ಅವ್ರು ಏನು ನುಡಿದ್ರಲ್ಲ ಹಂಗ ನಡೆದ ತೋರಿಸಿದರು. ಕಾಯಕವೇ ಕೈಲಾಸ. ಇದು ಉಪಜೀವನಕ್ಕೂ ಸಾಧನ ಐತಿ. ಈ ತತ್ವ ಪಾಲಿಸಿದ್ರೆ ಅಧ್ಯಾತ್ಮನೂ ಇದ್ರೊಳಗೆ ಆಗ್ತೈತಿ. ಕಾಯಕವೇ ಕೈಲಾಸ ಅಂತಂದ್ರು. ಇಂಥ ತತ್ವ. ಇನ್ನೊಬ್ಬ ಶರಣಿದ್ದ, ಅವನ ಹೆಸರು ಮೇದಾರ ಕೇತಯ್ಯ. ಮೇದಾರ್ಕಿ ಈ ಬಿದಿರು ಸುಲದಿಕ್ಯಾರಿ ಬುಟ್ಟಿ ಮಾಡಿ ಮಾರಾಟ ಮಾಡುವಂಥ ಮ್ಯಾದಾರರು ನುಚ್ಚುಣಿಕೆನೂ ಮಾಡ್ತಿರ್ತಾರೆ ನೋಡ್ರಿ, ಬಿದಿರಿನಿಂದ ಬುಟ್ಟಿ ಮಾಡ್ತಾ ಇರ್ತಾರೆ ಅವರು. ಮೇದಾರ ಕೇತಯ್ಯ ಅವ ಶರಣ. ಅವ ದಶದಿಕ್ಕುಗಳಿಂದ ಬಂದಿರ್ರಿ ಅಲ್ಲೇ ಬಸವಣ್ಣಂತೆಕ. ಅವನ ಅನುಭವ ಕೇಳಿ ಕೇಳಿ ಒಬ್ಬೊಬ್ಬರು ಬಂದು ಇದ್ದು ಹೋಗೋರಿದ್ರು. ಕೆಲವೊಂದು ಜನ ಕಲ್ಯಾಣದೊಳಗನ ಉಳ್ಕೊಂಡು ಬಿಟ್ರು ಕಾಯಂ. ಇಲ್ಲೇ ಹೋಗ್ಲಿ ನಮ್ಮ ಶರೀರ ಅಂತ ಹೇಳಿಕಾರೆ ತಮ್ಮತ್ ಕಾಯಕ ಮಾಡ್ತಿದ್ರು. ಮ್ಯಾದಾರ ಕೇತಯ್ಯ ಅವ ಬಹಳ ನಿಷ್ಠಾವಂತ ಶರಣ. ಅವ ಬಿದಿರು ತರಾಕ್ ಹೋಗ್ತಿದ್ದ, ದಿವಸ ಬಿದಿರು ತರಾಕ್ ಹೋಗ್ತಿದ್ದ. ಒಮ್ಮೆ ಬಿದಿರು ತರಾಕ್ ಹೋದಾಗ ಶಿವಾನು ಒಮ್ಮೆ ಮನಸ್ಸು ನೋಡ್ತಾನ. ಅವೇನ ಯಾವ ಬಿದಿರು ಹಿಂಗ ಕಡದಕ್ಕಾರೆ ತಗೊಳಕ್ ಹತ್ತಿದಲ್ಲ, ಆ ಬಿದಿರಿನಿಂದ ಮುತ್ತು ರತ್ನ ಬಂಗಾರದ ನಾಣ್ಯಗಳು ಬೀಳಾಕಿದ್ದು. ಮುತ್ತು ರತ್ನ ಬಿದ್ದು ಆ ಬಾಂಬು ಇರ್ತದೆ, ಬಂಬು ಅದು ಅದರಂದು ಹಿಂಗ ಕಡದ್ ತಗೊಳದ್ ಕೂಡಲೇ ಬಳ 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 ಮುತ್ತು ರತ್ನ ಬಂಗಾರ ನಾಣ್ಯ ಬೀಳ್ತಿದ್ದು. ಅವ ಛೇ 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 ಅಂತ ಹೇಳ್ಯಾರೆ ಅದನ್ನು ಬಿಡ್ತಿದ್ದ. ಮತ್ತೊಂದು ಬಿದಿರು ಕಡಿತಿದ್ದ, ಅಲ್ಲೂ ಬೀಳ್ತಿದ್ದು. ಮತ್ತೊಂದು ಕಡೆ ಹೋದ, ಅದನ್ನೂ ಕಡದ, ಅಲ್ಲೂ ಬೀಳ್ತಿದ್ದು ಮುತ್ತು ರತ್ನ ಮಾಣಿಕ್ಯ. ಅದಕ್ಕೆ ಶರಣಂತಾನು ಬಂಗಾರದ ಹುಳ ಹತ್ತಿ ಭಂಗವಾಗಿದೆ ಬಿದಿರು, ಇದು ಕಾಯಕಕ್ಕೆ ಸಲ್ಲದು ಅಂತ ಬಿಟ್ಟು ಬರ್ತಾನಂತ. ಏನ್ ಎಂಥ ಮಾವ, ಬಂಗಾರದ ಹುಳ ಹತ್ತಂತ, ಬಂಗಾರದ ಹುಳ ಹತ್ತೆ ಇದು ಬಿದಿರ ಭಂಗಾಗಿ ಬಿಟ್ಟತಿ, ಇದು ಬುಟ್ಟಿ ಆಗಾಕ ಯೋಗ್ಯ ಇಲ್ಲ, ಇದು ನಿಶ್ಚಿಣಿಕೆ ಆಗಾಕ ಯೋಗ್ಯ ಇಲ್ಲ, ಇದು ಕಾಯಕಕ್ಕೆ ಸಲ್ಲದೆ ಇರುವಂತ ಬಿದಿರ, ಇದನ್ನ ತಗೊಂಡ ನಾಯಕನ ಮಾಡ್ಲಿ ಅಂತ ಅದನ್ನ ಬಿಟ್ಟು ಹೋದ ಹೊರತು ಅಲ್ಲಿ ಬಿದ್ದಿರುವಂತ ಮುತ್ತು ರತ್ನ ಮಾಣಿಕ್ಯ ಬಳಕೊಂಡು ಹೋಗಲಿಲ್ಲ. ಮತ್ತ ನಮಗ್ ಹಂಗ ಏನಾರ ಹತ್ತಿದ್ರ ಪಾಯ ತೆಗಿಯುವಾಗ ಅದು ಏನಾರ ಹತ್ತಿದ್ರ ಅದಕ್ಕೆ ಇಂಥ ಸತ್ಯವುಳ್ಳ ಶರಣರೇನಿರ್ತಾರಲ್ಲ, ಆ ಉಳುಕಿ ಮಂದಿ ಕೈಯಾಗ ಕಣ್ಣಾಗ ಅವ್ರು ಹುಚ್ಚರಂಗೆ ಕಾಣ್ತಾರ. ಅವ್ರು ಏನು ಹುಚ್ಚವಾಗಿ ಇದ್ದದ್ದು ಸಿಕ್ಕನ್ನು ತಗೊಳ್ಳಿಲ್ಲ, ಇದಕ್ಕೇನು ಬಾಳೆ ಮಾಡಕ್ ಬರ್ತೈತಿ ಅನು ಕಂಪನಿ ಅದು, ಇದಕ್ಕೇನು ಬಾಳೆ ಮಾಡಕ್ ಬರ್ತೈತಿ ಅಂತ. ಅದಕ್ಕೆ ಶರಣ ಲೋಕದ ಕಣ್ಣಿಗೆ ಹುಚ್ಚರಂಗ ಇರ್ತಾನಂತ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ, ಇಂತಿ ಗುಣ ಉಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಕರೆದರು. ಇದು ಶರಣನ ಲಕ್ಷಣ. ಹಿಂಗ ಬದುಕಿದ್ರೆ ಪಾಯಪ್ಪ ಶರಣರು. ಅದಕ್ಕೆ 4ನೇ ನೇಮ ಏನತಿ, ಕಾಯಕ ಮಾಡಿದ ಬಳಿಕ ಪ್ರಸಾದ ರೂಪದಿಂದ ಎಷ್ಟು ದೊರೀತೈತೋ ಅದರೊಳಗನ ತೃಪ್ತಿ ಹೊಂದೋದು, ಸಮಾಧಾನ ಹೊಂದೋದು, ಸಂತೋಷ ಹೊಂದೋದು, ಅಷ್ಟರೊಳಗನ ಜೀವನ ನಡೆಸೋದು. ಇದು 4ನೇ ಸೂತ್ರ. ಹಂಗ ಮಾರಯ್ಯ, 5ಕ್ಕೆ ಲಕ್ಕಮ್ಮ ಇವರೆಲ್ಲ ನಡ್ಕೊಂಡ್ರು. ಆ ಬಳಿಕ 5ನೇ ಸೂತ್ರ. 5ನೇ ಸೂತ್ರ ಯಾವುದು ಅಂತ ಕೇಳಿದ್ರೆ, ಬಹಳ ಶರಣರು ಬಹಳ ದೊಡ್ಡವ್ರು, ಬಹಳ ದೊಡ್ಡವ್ರು. ಪ್ರಾಮಾಣಿಕವಾಗಿ ಬದುಕುದ್ರೊಳಗೆ ಸುಮ್ಮ ಒಂದು ಮಾತು, ಇನ್ನೊಂದು 5ನೇದು ಸೂತ್ರ ಹೇಳೋಕ್ಕಿಂತ ಮೊದಲು ಒಂದು ಮಾತ. ಬಸವಣ್ಣವರು ತಮ್ಮ ಪ್ರಧಾನಮಂತ್ರಿ ಇದ್ರಲ್ಲ, ಅವರು ಅವಾಗಿನ ಲೈಟ್ ಇದ್ದಿದ್ದಲ್ಲ, ಏನಿದ್ದಿದ್ದಲ್ಲ,
ಆವಾಗ ಅವರು ಲೆಕ್ಕಪತ್ರ ಅದು ನೋಡುವಾಗ ಏನಾರ ಬರೆಯುವಾಗ ಸರ್ಕಾರಿ ಕೆಲಸ ಇರ್ತಿತ್ತಲ್ಲ, ಆವಾಗ ಒಂದು ದೀಪ ಇರ್ತಿತ್ತು, ದೀಪ. ಆ ದೀಪದ ಬೆಳಕಿನಾಗ ಅವರ ಲೆಕ್ಕಪತ್ರ ಎಲ್ಲ ಬರಿತಿದ್ರು ರಾತ್ರಿ. ಆ ಟೈಮ್ಗೆ ಯಾರು ಒಬ್ರು ಬಂದು ಭೇಟಿ ಆಗುವಂಥದ್ದು ಒಂದು ರೂಢಿ ಇರ್ತಿತ್ತು. ಅದ್ರಾಗ ಒಬ್ಬ ಬಂದ. ಅವ ಯಾವ ದೃಷ್ಟಿಯಲ್ಲಿ ಬಂದಿದ್ದ ಅಂತ ಕೇಳಿದ್ರೆ, ಒಂದು ವಚನದ ಚರ್ಚೆ ಮಾಡೋ ಸಲುವಾಗಿ ಅವ ಬಂದಿದ್ದ. ಇದು ಹೆಂಗ್ರಿ, ಏನಾಕತಿ ಅಂತ ಹೇಳ್ತಾರೆ, ವಚನದ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ದ. ಅವ ಬಂದ ಕೂಡಲೇ ಶರಣಾರ್ಥಿ ಬಸವಣ್ಣವರೇ ಅಂತ ಬಂದ. ಬರ್ರಿ ಶರಣರ ಅಂತಂದ್ರು. ನನಗೊಂದು ಸಂಶಯ ಬಂದೈತಿ, ನಿಮ್ಮ ಜೋಡಿ ಚರ್ಚೆ ಮಾಡಕ್ಕೆ ಬಂದಾನಿ ಅಂದ ಕೂಡಲೇ ಅವ್ರೇನು ಮಾಡಿದ್ರು, ಬಸವಣ್ಣವರು ಅಲ್ಲಿ ಒಂದು ದೀಪ ಇತ್ತರಲ್ಲ, ಅದು ದೀಪ ಹತ್ತಿದ್ದಿತ್ತು. ಅದ್ರ ಹಂತಕ್ಕೆ ಇನ್ನೊಂದು ದೀಪ ಇತ್ತು, ಅದು ಎಣ್ಣೆ ಬತ್ತಿ ಅಷ್ಟೇ ಇದ್ವು ಅವು. ಆ ದೀಪ ತೊಗೊಂಡಿಕ್ಯಾರೆ ಆ ದೀಪಕ್ಕೆ ಹಿಡಿದ್ರು, ಆ ದೀಪ ಹತ್ತು, ಇದನ್ನು ಆರಿಸಿದ್ರು, ಅದನ್ನ ಇಟ್ಟಿಕ್ಯಾರೆ ಅವ್ರ ಜೋಡಿ ಮಾತಾಡ್ಕೋತ ಕುಂತರು. ಅವ ಮಾತಾಡಿದ ಒಂದು ಬಂದು ಸಂಶಯ ಹೋತ್ರೆ ಕಡಿಕ ಅವೊಂದು ನೋಡಿದ್ ನೋಡ್ರಿ, ಹತ್ತಿದ ದೀಪ ಅದ. ಅದನ್ನು ಮತ್ತೊಂದು ತೊಗೊಂಡು ಹಚ್ಚಿದ್ರು, ಅದನ್ನು ಆರಿಸಿದ್ರು. ಇದೇನಿದು ಅಂತ ಹೇಳ್ಕ್ಯಾರೆ ಹೋಗೋ ಟೈಮ್ ಕೇಳಿದವ, ಬಸವಣ್ಣವ್ರೆ ನಾವು ಬಂದಾಗ ದೀಪ ಇತ್ತು, ಮತ್ತೊಂದು ದೀಪ ತೊಗೊಂಡು ನೀವು ಪಣತಿ ತೊಗೊಂಡು ಹಚ್ಚಿದ್ರಿ, ಇದನ್ನು ಆರಿಸಿದ್ರಿ, ಮತ್ತು ಇದನ್ನು ಹಚ್ಚಿದ್ರಿ, ಹಿಂಗ್ಯಾಕೆ ಮಾಡಿದ್ರಿ ಅಂತ ಅಂದವ. ಅದಕ್ಕೆ ಅವ್ರೇನು ಅನ್ಬೇಕು, ಏನಿಲ್ಲಪ್ಪ, ನಾನು ಸರ್ಕಾರಿ ಕೆಲಸ ಮಾಡುವಾಗ ಸರ್ಕಾರದ ಅದು ಎಣ್ಣಿತ್ತು, ಸರ್ಕಾರದ ದೀಪ ಇತ್ತು, ಅದರ ಬೆಳಕಿನಾಗ ನಾನು ಕೆಲಸ ಮಾಡ್ಕೋತಿದ್ನಿ. ಮತ್ತು ಈಗ ನೀ ಬಂದೆ ಅಂತಲ್ರಿ, ಇದು ನಮ್ಮನ್ನು ವೈಯಕ್ತಿಕ ಕೆಲಸವು, ವೈಯಕ್ತಿಕ ಚರ್ಚಾ. ಅದಕ್ಕೆ ಅದನ್ನು ದೀಪ ಆರಿಸಿನಿ. ಇದೇನೈತಲ್ಲ ಈ ಪಣತ್ಯಾಗ, ಅದು ನನಗೆ ಏನು ಬಿಜ್ಜಳ ಮಹಾರಾಜರು ಸಂಬಳ ಕೊಡ್ತಾರಲ್ಲ, ಪಗಾರ ಕೊಡ್ತಾರಲ್ಲ ತಿಂಗಳಿಗೊಮ್ಮೆ, ಆ ಪಗಾರದೊಳಗಿಂದ ಎಣ್ಣೆ ತಂದು ಇಲ್ಲಿ ಇಟ್ಟನಿ. ಈಗ ನಿಮ್ಮ ಮಾತಾತಂದ್ರೆ ಈ ಬೆಳಕಿನಾಗ ಅದನ್ನ ಉಪಯೋಗ ಮಾಡಂಗಿಲ್ಲಪ್ಪ. ಏನ್ರಿ ಇದು ಸಮಾಜದ ಎಣ್ಣೆದು, ಸಮಾಜದ ದುಡ್ಡಿನಿಂದ ನನಗೆ ಬಿಜ್ಜಳ ಮಹಾರಾಜ ಎಣ್ಣೆ ಕೊಟ್ಟಾನು. ಅದು ಎದಕ್ಕೆ ಅಂತ ಕೇಳಿದ್ರೆ, ರಾತ್ರಿ ಕೆಲಸ ಮಾಡೋ ಟೈಮ್ಗೆ ನೀವು ದೀಪ ಹಚ್ಕೊಂಡು ಮಾಡ್ರಿ ಅಂತ ಹೇಳಿ ಅಂದಾನು. ಅದನ್ನು ಮಾಡಾಕತ್ತಿದ್ನೆ. ಮತ್ತು ಈಗ ನೀವು ಬಂದರೆ ಈಗ ನನ್ನ ಕೆಲಸ ಮುಗೀತದು, ಸರ್ಕಾರದ ಕೆಲಸ ಮುಗೀತು. ಅದಕ್ಕೆ ನನ್ನ ಪಗಾರದೊಳಗಿನ ಎಣ್ಣೆ ದೀಪ ಏನೈತಲ್ಲ ಅದನ್ನು ಹಚ್ಚೀನಿ, ಅದಕ್ಕೆ ಅದನ್ನ ಆರಿಸೀನಿ. ಮತ್ತು ಆ ಕೆಲಸ ಮಾಡುವಾಗ ಅದನ್ನು ಹಚ್ತನು, ಇದನ್ನು ಆರಿಸ್ತನು. ಇದು ನನ್ನ ಸಂಬಳದೊಳಗಿನ ಎಣ್ಣೆ. ಅವ ನಮಸ್ಕಾರ ಮಾಡಿಯಪ್ಪ, ಎಂಥ ಕಾಯಕ ತತ್ವಯಪ್ಪ ನಿಂದು ಅಂತ ಹೇಳಿ ಹೋದಂತ ಇಡೀ ಜಗತ್ತಿಗಿನ ಬಸವಣ್ಣವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಕೊತಾನೆ ನಮ್ಮ ಎಂಥ ತತ್ವ. ಅದಕ್ಕೆ ಬಸವಣ್ಣ ಅಂತಂದ್ರೆ ಬಹಳ ದೊಡ್ಡವರೇ, ಬಹಳ ದೊಡ್ಡವ. ಬದುಕಿ ತೋರಿಸಿದ ಹಿಂಗೆ. ತಾ ಪ್ರಧಾನಮಂತ್ರಿ ಇದ್ದಿಕ್ಯಾರೆ, ಸರ್ಕಾರದ ಎಣ್ಣಿದು ನನ್ನ ವೈಯಕ್ತಿಕ ಬಾಳೆಕ ನಾ ಬಳಸ್ಕೋಬಾರ್ದು ಅಂತಂದ್ರು. ಮತ್ತು ಈಗ ನಮ್ಮ ಕಂಪನಿ ಅದೇನು ನಾವು ಹೇಳಂಗಿಲ್ಲ, ನಿಮಗೆ ಗೊತ್ತಿದ್ದ ವಿಷಯ, ಸುಮ್ಮ ಕಿರಿಕಿರಿ ಬೇಡ. ಅಂದ್ರೆ ಅವು ಪ್ರಧಾನಮಂತ್ರಿನ, ಬಸವಣ್ಣವರು ಪ್ರಧಾನಮಂತ್ರಿನ, ಮತ್ತೆ ಇವರು ಮಂತ್ರಿನ. ಇನ್ನೇನ ಅವರು ಮಂತ್ರಿ, ಇವರು ಒಂದಿಟ್ಟು ಕಂತ್ರಿ ಇಟ್ಟ, ಏನನ್ನಕ್ಕೆ ಬರಂಗಿಲ್ಲ. ಇದು ನಾಲ್ಕನೇದಾದ್ರೆ ಐದನೇದು ಏನಪ್ಪ ಅಂತ ಕೇಳಿದ್ರೆ ಬಹಳ ಮಹತ್ವದ್ದು, ಲಕ್ಷ್ಯ ಕೊಟ್ಟು ಕೇಳ್ರಿ. ಐದನೆಯ ತತ್ವ ಅಂತಂದ್ರೆ, ಐದನೇದ್ರೊಳಗೆ ದಾಸೋಹದ ಒಂದು ಭಾವನೆ ಹೇಳ್ತಾರೆ ಇಲ್ಲಿ. ದಾಸೋಹ ಏನಪ್ಪ ಅಂತ ಕೇಳಿದ್ರೆ, ನೀವು ಮಾಡುವ ಕಾಯಕದಿಂದ ಬಂದುದರಲ್ಲಿ, ಕಾಯಕ ಮಾಡಿದ ಬಳಿಕೇನು ಪ್ರಸಾದ ರೂಪದಿಂದ ಬರ್ತೈತಲ್ಲ, ಬಂದುದರಲ್ಲಿ ದಾಸೋಹ ಮಾಡಬೇಕು. ಅದರೊಳಗೆ ದಾಸೋಹ ಮಾಡಬೇಕು. ನೀವು ದಾಸೋಹ ಮಾಡಿ ಊಟ ಮಾಡಿದರನ ದೇವರ ಕೊಟ್ಟದ್ರೊಳಗೆ ಅದು ಸತ್ಕಾರ್ಯಕ್ಕೆ, ಸಮಾಜಕ್ಕೆ, ಜಂಗಮರಿಗೆ ನೀವು ಕೊಟ್ಟ ಊಟ ಮಾಡಿದರನ ನಿಮ್ಮ ತನು ಶುದ್ಧ, ನಿಮ್ಮ ಮನ ಶುದ್ಧ, ನಿಮ್ಮ ಧನ ಶುದ್ಧ. ಧನದೊಳಗೆ ನೀವು ದಾಸೋಹ ಮಾಡಿದ್ರನ ಆ ಧನ ಶುದ್ಧ ಆಕತಿ, ಇಲ್ಲಾಂದ್ರೆ ಅದು ಅಶುದ್ಧನ ಇರ್ತೈತೆ ಅಂತ. ನಿಮಗೆ ಪ್ರಾಪ್ತ ಆದ ಧನ ಏನೈತಲ್ಲ, ಅದು ಧನ ಇರಲಿ, ಧಾನ್ಯ ಇರಲಿ. ರೈತರು ನೀವು ಧಾನ್ಯ ರಾಶಿ ಮಾಡಿದಾಗ ಅಲ್ಲೇ ಜಂಗಮರು, ದೀನರು, ದಲಿತರು, ಬಡವರು, ದುಡಿಕೊಳ್ಳೋರು ಬಂದಾಗ ಅವ್ರಿಗೆ ನೀವು ಕೊಟ್ಟ ತರ್ತಿರಲ್ಲ, ಆವಾಗ ಅದು ಧಾನ್ಯ ಶುದ್ಧ ಆಕೈತೆ. ಅದು
ಅದು ಕೊಟ್ಟು ತಂದ್ರಿ ಅಂದ್ರೆ. ಹಂಗ ಧನಾನು ಅದು ಸತ್ಕಾರ್ಯಕ್ಕೆ ಕೊಟ್ರಿ ಅಂತಂದ್ರೆ ಧನ ಶುದ್ಧ ಆಕತಿ. ಅದಕ್ಕೆ ತಾನು ಬಸವಣ್ಣವ್ರು ಹೇಳ್ತಾರು, ನೀವು ದಾಸೋಹ ಮಾಡಿ ಊಟ ಮಾಡಿದ್ರನ್ನ ನಿಮ್ಮ ತನು ಶುದ್ಧ, ನಿಮ್ಮ ಮನ ಶುದ್ಧ, ನಿಮ್ಮ ಧನ ಶುದ್ಧ, ನೀವು ಮಾತಾಡುವ ನಿಮ್ಮ ವಾಣಿ ಶುದ್ಧ, ಅದರ ಜೊತೆಗೆ ನಿಮ್ಮ ಕಾಯ ಕೈಲಾಸ ಆಕತಿ. ಕಾಯ ಅಂದ್ರೆ ಶರೀರ. ಈ ಶರೀರದೊಳಗೆ ಪರಮಾತ್ಮ ಅವ ಅಪರೋಕ್ಷವಾಗಿ ಪ್ರಕಟವಾಗಿ ನೆಲೆಸ್ತಾನೋ, ಹಂಗೂ ಇರ್ತಾನ, ಅಲ್ಲೇ ಪ್ರಕಟವಾಗಿ ಇರ್ತಾನೋ. ಅದಕ್ಕೆ ನಿಮ್ಮ ಕಾಯ ಕೈಲಾಸ, ನಿಮ್ಮ ಕಾಯಕ ಕೈಲಾಸ, ನಿಮ್ಮ ಮನೆ ಕೈಲಾಸ ಆಗತೈತಿ. ಅದಕ್ಕೆ ದಾಸೋಹವನ್ನ ನಿಮ್ಮ ಕಾಯಕದೊಳಗೆ ಅಳವಡಿಸ್ಕೋಬೇಕು. ಈ 5 ಸೂತ್ರ ಆವಾಗ ಇಷ್ಟು ಮಾಡಿದ್ರೆ ಸಾಕು. ಇದೊಂದು ಈ 5 ಸೂತ್ರ ಪಾಲನೆ ಮಾಡಿದ್ರೆ ನಮ್ದು ಪ್ರಪಂಚ ಪರಮಾರ್ಥ ಎರಡು ಮುಗಿದು ಹೋಗ್ತೈತಿ. ಗೊತ್ತಾಗಲಾರ್ದಂಗ ನಮಗೆ ಮುಕ್ತಿ ಪ್ರಾಪ್ತಿ ಆಕತಿ. ಎಷ್ಟ ಬಸವಣ್ಣನ ಕೃಪಾರಿ. ಅದಕ್ಕೆ ಹೇಳಿದ ಕಾಯಕವೇ ಕೈಲಾಸ ಅಂತ. ಇಷ್ಟ ಅದ್ರ ಅರ್ಥ ಐತಿ. ಅದಕ್ಕೆ ಚನ್ನ ಬಸವಣ್ಣ ಹೇಳ್ತಾನ, ಚನ್ನ ಬಸವಣ್ಣ ಹಿಂಗ ಕಾಯಕ ಮಾಡಿ ದಾಸೋಹ ಮಾಡಿ ಯಾರು ಬದುಕ್ತಾರಲ್ಲ ಅಂಥವ್ರ ಪಾದ ನನಗೆ ತೋರಿಸಪ್ಪ, ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಚನ್ನ ಬಸವಣ್ಣ. ಹಿಂಗ ಶರಣರು ಯಾರದಾರಲ್ಲ ಅವ್ರ ಪಾದಕ್ಕೆ ನನ್ನ ನಮಸ್ಕಾರಪ್ಪ. ಯಾವುದೇ ಕಾಯಕ ಇರುವಲ್ತಕ್ಕ ಕಾಯಕ ಮಾಡಿ ಅವರು ದಾಸೋಹ ಮಾಡಿ ಇಷ್ಟು ಪ್ರಾಮಾಣಿಕವಾಗಿ ಬದುಕ್ತಾರು ಅಂತಂದ್ರೆ ಅವರ ಪಾದ ತೋರಿಸಪ್ಪ ಪರಮಾತ್ಮ, ಅವರಿಗೆ ನಾ ನಮಸ್ಕಾರ ಮಾಡ್ತನು. ನೀ ಹಿಂಗ ಬದುಕಂತ ಅವಂಗ ಉಪದೇಶ ಕೊಟ್ಟಲ್ಲ ಗುರು, ಅವಂಗ ನಾ ನಮಸ್ಕಾರ ಮಾಡ್ತನು. ಅಂತವನ ಮನೆ ಕೈಲಾಸ ಅಂತ ಯಾವರ ಜಂಗಮ ಹೋಗಿ ಅಲ್ಲಿ ಪೂಜಾ ಸ್ನಾನ ಪೂಜಾ ಪ್ರಸಾದ ಮಾಡಿ ಬಂದ ಅಂತಂದ್ರ ಅವಂಗೂ ನಾ ನಮಸ್ಕಾರ ಮಾಡ್ತನು. ಅಂತ ಭಕ್ತನ ಮನಿ ಎಲ್ಲಿದಾವ್ ತೋರಿಸ್ರಿಪ್ಪ ನನಗ ಅಂತ ಚನ್ನ ಬಸವಣ್ಣ ಅಡ್ಡಾಡ್ತಾನೆ. ಎಷ್ಟು ದೊಡ್ಡ ಮಾತು, ಎಷ್ಟು ದೊಡ್ಡ ಮಾತು. ಕೇಳ್ರಿ ವಚನ. ಕೃಷಿ ಕೃತ್ಯ ಆವ ಕಾಯಕವಾದೊಡೇನು, ನೀ ಸೇತಿಗೆಯಾರ ಮಾಡು, ಕಂಬಾರಿಕೆ ಮಾಡು, ಕುಂಬಾರಿಕೆ ಮಾಡು, ಹಮಾಲಿ ಮಾಡು, ಏನು ಭಂಗಿ ಕೆಲಸಾರ ಮಾಡು, ಏನ್ ಯಾಕೆ ಮಾಡು, ಅಲ್ಲೆಕ್ ನೀ ಸತ್ಯವಾದ ಶುದ್ಧವಾದ ರೀತಿಯೊಳಗ ನೀ ಕಾಯಕ ಮಾಡಿ ಬಂದದ್ರೊಳಗ ಬದುಕುದನ್ನ ಕಲಿತಿದ್ದಿ ಅಂತಂದ್ರ ನೀ ನಿಜವಾದ ಶರಣ ಅಂತ ಹೇಳಿ. ಕೃಷಿ ಕೃತ್ಯ ಆವ ಕಾಯಕವಾದೊಡೇನು, ತನು ಮನ ಬಳಲಿಸಿ ತಂದು ದಾಸೋಹವ ಮಾಡುವವನ ಪಾದವ ತೋರಾಯನಿಗೆ. ಅದೇಕೆಂದೊಡೆ ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಧನ ಶುದ್ಧ, ಆತನ ವಾಣಿ ಶುದ್ಧ ಅಂತ ಹೇಳಿ ಆತಂಗೆ ಈ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ನೀ ಹಿಂಗ ಬದುಕಬೇಕಂತ ಹೇಳಿ ಏನು ಉಪದೇಶ ಕೊಡ್ತಾನಲ್ಲ, ಏನು ದೀಕ್ಷಾ ಕೊಡ್ತಾನಲ್ಲ, ನೀ ಈ ನಿಯಮದೊಳಗ ಬದುಕಬೇಕಂತ ಏನು ಅನುಗ್ರಹ ಮಾಡ್ತಾನಲ್ಲ, ಅವನೇ ಪರಮ ಸದ್ಗುರು. ಬರೀ ಶಿಷ್ಯರ ಸಂಖ್ಯಾ ಬೆಳೆಸ್ಕೊಳಾಕ, ಅವ್ರ ಕಡೆ ರೊಕ್ಕ ತಗೊಳಾಕ, ಕಾಣಿಕೆ ತಗೊಳಾಕ ಉಪದೇಶ ಕೊಡಾವಿದ್ದ ಅಂದ್ರೆ ಅವ ಪರಮ ಸದ್ಗುರು ಅಲ್ಲ, ಅವ ಜನರ ಸುಲಿಯುವಂಥ ಮೃಗ ಅಂತ, ಜನರನ್ನ ಹರಿದು ತಿನ್ನುವಂಥ ಮೃಗ. ಹುಲಿ ಹೆಂಗ ಹರಿದು ತಿಂತೈತಿಲ್ಲ, ಹಂಗ ಶಿಷ್ಯರನ್ನ ಹರಿದು ತಿನ್ನುವಂಥ ಮೃಗಗಳು ಅಂತ ಕರೀತಾರೆ. ಎಷ್ಟು ದೊಡ್ಡ ಮಾತು. ಯಾವುದೇ ಕೆಲಸ ಮಾಡುವಲ್ಲ, ತನು ಮನ ಬಳಲಿಸಿ ಅವ ತಂದಿದ್ದ ಆತಂದ್ರ ಎಟ್ಟ್ಯಾಕೆ ಬರುವಲ್ ತಗದ ತಂದಿದ್ದ ಆತಂದ್ರ ಅದರೊಳಗನ ದಾಸೋಹ ಮಾಡಿ ಅವ ಬದುಕ್ತಿದ್ದ ಅಂತಂದ್ರ ಅವನ ಪಾದ ತೋರಿಸ್ಪಾಯ ನನಗ ಪರಮಾತ್ಮ. ಯಾಕ ಅಂತ ಕೇಳಿದ್ರೆ ಅವನ ತನು ಶುದ್ಧವಾಗಿರ್ತತಿ, ಅವನ ಮನ ಶುದ್ಧವಾಗಿರ್ತತಿ, ಅವನ ಧನ ಶುದ್ಧವಾಗಿರ್ತತಿ, ಅವನ ವಾಣಿ ಶುದ್ಧವಾಗಿರ್ತತಿ. ಈ ರೀತಿಯಾಗಿ ನೀ ಬದುಕಬೇಕಂತ ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಅಂತಪ್ಪ ಸದ್ಭಕ್ತನ ಮನೆಯೇ ನಿಜವಾದ ಕೈಲಾಸವೆಂದು ಹೋಗಿ ಲಿಂಗಾರ್ಚನೆ ಪ್ರಸಾದ ಮಾಡುವ ಜಂಗಮನೆ ಜಗತ್ ಪಾವನ.
ಅಂಥ ಕಾಯಕ ತತ್ವ ಅಳವಡಿಸಿಕೊಂಡಿರುವಂಥ ಭಕ್ತನ ಮನಿ ಹುಡುಕ್ಯಾಡಿ ಯಾವ ಜಂಗಮ ಹೋಗ್ತಾನಲ್ಲ ಅವರ ಮನ್ಯಾಗ ಸ್ನಾನ ಪೂಜಾ ಪ್ರಸಾದ ಮಾಡ್ಕೊಂಡು ಬರ್ತಾನಲ್ಲ ಅವ ಜಗತ್ ಪಾವನ ಜಂಗಮ, ನಿಜವಾದ ಜಂಗಮ. ಎಲ್ಲರ ಕೊಡ್ತಾರಂತ ಸಿಕ್ಕವ್ರಂತೆ ಹೋಗಿ ತಗೊಳವ. ಯಪ್ಪ ಶರಣರ ದೃಷ್ಟಿಯೊಳಗ ಅವ ಜಂಗಮ ಅಲ್ಲ. ಎಷ್ಟು ಕಠಿಣ ಐತಿದು ಬದುಕುದು. ಅವನೇ ಜಗತ್ಪಾವನ ಜಂಗಮ. ಇಂತಪ್ಪ ಗುರು ಶಿಷ್ಯ ಜಂಗಮಕ್ಕೆ ನಾನು ನೆರೆ ನಂಬಿ ನಮೋ ನಮೋ ಎಂಬೆನಯ್ಯ ಕೂಡಲ ಚೆನ್ನ ಸಂಗಮ ದೇವ. ಬರೇ ಸಂಗಮ ದೇವ ಅಂತ ಬತ್ತು, ಕೂಡಲ ಸಂಗಮ ದೇವ ಬತ್ತು, ಇದು ಬಸವಣ್ಣನ ವಚನ ಅನ್ನಬೇಕು. ಕೂಡಲ ಚೆನ್ನ ಸಂಗಮ ದೇವ ಅಂತ ಬತ್ತು ಅಂತಂದ್ರೆ ಇದು ಚೆನ್ನ ಬಸವಣ್ಣನ ವಚನ ಅಂತ ಗುರುತಿಸ್ಬೇಕು. ಸಣ್ಣ ಹುಡುಗ 10-12 ವರ್ಷದ ಹುಡುಗ ಈ ಮಾತು ಹೇಳ್ತಾನಂದ್ರೆ ಆ ಬಸವಣ್ಣನ ಗರಡಿ ಹೆಂಗಿರ್ಬೇಕಂತ ಸ್ವತಃ ಬಸವಣ್ಣವ್ರು ಹೇಳ್ತಾರೆ. ನಾನು ಆರಂಭ ಮಾಡುವೆನಯ್ಯ ಗುರು ಪೂಜೆ ಎಂದು. ನಾ ಏನ ಕೆಲಸ ಮಾಡಿದ್ರು ಸಹಿತ ಅದು ದಾಸೋಹಕ್ಕಾಗಿ ಬೇಕಂತ ಮಾಡ್ತಾನೆ ಹೊರತು ಅದು ಬರೇ ನನಗಾಗಿ ನಾ ಮಾಡಂಗಿಲ್ಲ ಅಂತಾರ ಅವ್ರು. ಬಸವಣ್ಣವ್ರು ಎಷ್ಟು ದೊಡ್ಡವರು. ಅದಕ್ಕೆ ಈ ದಾಸೋಹ ತತ್ವ ಯಾವ ಕಾಯಕದೊಳಗೆ ಅಳವಡಿಸಿಕೊಂಡಿರ್ತಾನೋ, ಹಂಚಿ ಊಟ ಮಾಡೋದನ್ನು ಯಾವ ಕಲಿತಿರ್ತಾನೋ ಅವನ ಕಾಯಕ ಅದು ಕೈಲಾಸಕ್ಕೆ ಕಾರಣ ಆಕತಿ, ಅದ ಕೈಲಾಸ ಆಗಿಬಿಡ್ತೈತಿ. ಇಂಥ ತತ್ವ ಹೇಳ್ಕೊಂಡು ಬಂದವರು ಯಾರು ಅಂತ ಕೇಳಿದರೆ ಬಸವಣ್ಣವರು, ಪುಣ್ಯಾತ್ಮರು ಬಸವಣ್ಣವರು. ಇಂಥ ಸಂದರ್ಭದೊಳಗೆ ಈ ರೀತಿಯಾಗಿ ಕಾಯಕ ತತ್ವದ ಬಗ್ಗೆ ಹೇಳಿದ ಬಳಿಕ ನಿಮಗೆ ಹೇಳ್ತಾನೋ ಒಂದು ಪ್ರಸಂಗ ನಡೀತು. ಒಂದು ಪ್ರಸಂಗ ನಿಮಗೆ ಗೊತ್ತಿರಬಹುದು, ನಾವು ಹೇಳ್ಕೊಂಡು ಬಂದೀವಿ. ನೀಲಾಂಬಿಕೆಯ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿತ್ತು. ಅವನಿಗೆ ಬಾಲಸಂಗಯ್ಯ, ಕುಮಾರ ಸಂಗಯ್ಯ ಅಂತ ಹೆಸರಿಟ್ಟಿದ್ರು. ಗಂಗಾಂಬಿಕೆಗಂತೂ ಮಕ್ಕಳ ಆಗಲಿಲ್ಲ. ಆ ಬಳಿಕ ನೀಲಾಂಬಿಕೆ ಜೊತೆಗೆ ಬಸವಣ್ಣವ್ರ ಲಗ್ನ ಆತ್ಲ. ಆ ನೀಲಾಂಬಿಕೆ ಹೊಟ್ಟೆಯಿಂದ ಒಂದು ಗಂಡು ಮಗು. ಆ ಗಂಡು ಮಗುವಿನ ಹೆಸರು ಬಾಲಸಂಗಯ್ಯ, ಕುಮಾರ ಸಂಗಯ್ಯ ಅಂತಿತ್ತು. ಹಾಂಗ ಸ್ವಲ್ಪ ಹುಡುಗ ಬೆಳೆದಿತ್ತದು. ಆ ಕೂಸಿಗೆ ಆರಾಮ ಉಳಿಲಿಲ್ಲ. ಒಂದು ಯಾವ ವೈದ್ಯರಿಂದಲೂ ನಾವು ಉಪಚಾರ ಮಾಡಿಸಿದ್ರೆ ಆ ರೋಗದ ನಿವೃತ್ತಿ ಆಗಲಿಲ್ಲ. ಆ ಮಗು ಸಂಗಯ್ಯ, ಬಾಲಸಂಗಯ್ಯ, ಅದು ರೋಗದಿಂದ ಬಳಲ್ತಾ ಇತ್ತು. ಅದರ ಬಗ್ಗೆ ಕೂಸಿನ ಕಡೆ ಎಷ್ಟು ಲಕ್ಷ್ಯ ಕೊಡಬೇಕು ಅಷ್ಟು ಲಕ್ಷ್ಯ ಕೊಡ್ತಿದ್ರು. ಆದ್ರೆ ತಮ್ಮ ದಾಸೋಹ ಕಾರ್ಯ ಬಸವಣ್ಣವರು ಬಿಡ್ತಿದ್ದಿಲ್ಲ. ಅದರಾಗ ನೀಲಾಂಬಿಕೆ ಇಡೀ ಶರಣರಿಗೆ ದಾಸೋಹದ ಸೇವೆ ಮಾಡೋದು, ಪ್ರಸಾದ ಮಾಡಿಸೋದು, ಯಾರು ಬಂದರು ಯಾರಿಲ್ಲ ಬಂದವರು ಸ್ವಾಗತ ಮಾಡಿಕೊಳ್ಳೋದು, ಅವ್ರದ್ದು ಯೋಗಕ್ಷೇಮ ನೋಡ್ಕೊಳ್ಳೋದು, ಅವರಿಗೆ ಪ್ರಸಾದ ಮಾಡಿಸೋದು, ಇದೆಲ್ಲ ನೀಲಾಂಬಿಕೆ ವಹಿಸಿಕೊಂಡಿದ್ಲು. ಅನುಭವ ಮಂಟಪದೊಳಗಿನ ಎಲ್ಲ ಆಗು ಹೋಗುಗಳನ್ನ ಗಂಗಾಂಬಿಕೆ ಮತ್ತು ಅಕ್ಕ ನಾಗಮ್ಮ ವಹಿಸಿಕೊಂಡಿದ್ರು. ಅಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡೋದು, ಅವರಿಗೆ ಶಿವಯೋಗದ ತರಬೇತಿ ಕೊಡೋದು ಎಲ್ಲ ಅಲ್ಲಿ ಮಾಡಿದ್ರೆ, ಇಲ್ಲಿ ಮಹಾಮನೆ ಒಳಗ ನೀಲಾಂಬಿಕೆ ಎಲ್ಲ ಶರಣರಿಗೆ ದಾಸೋಹ. ಬ್ಯಾಸರಿಲ್ಲದನ ರಾತ್ರಿ ಹಗಲಿ ಒಬ್ಬೊಬ್ಬರು ಸರ್ವಜ್ಞಾಗ ಬರೋರು. ಅಮ್ಮ ಪ್ರಸಾದ ಐತೇನು ಅಂತ, ಬಾಯಪ್ಪ ಬಾಯಪ್ಪ ಅಂತ ಹೇಳಿಕ್ಯಾರೆ. ಆವಾಗ ಇದ್ದಿದ್ದಿಲ್ಲ ಅಂದ್ರೂ ಸಹಿತ ಒಂದೀಟು ನೀವು ಪೂಜಾ ಮಾಡ್ಕೋರಿ ಅಪ್ಪ ಅವ್ರೆ, ನಾವು ಪ್ರಸಾದದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿಕ್ಯಾರೆ ಅಡಿಗೆ ಮಾಡಿ ಸಹಿತ ನೀಲಾಂಬಿಕೆ ನೀಡ್ತಿದ್ಲು. ಸರ್ವಜ್ಞಾಗ ರಾತ್ರಿ 1-2 ಗಂಟೆಗೆ ಬಂದ್ರು ಸಹಿತ ಅವರಲ್ಲಿ ಪ್ರಸಾದ ಸಿಗ್ತಿತ್ತು. ನೀಲಾಂಬಿಕೆ ಇಂಥ ಪ್ರಸಂಗದೊಳಗೆ ಒಮ್ಮೆ ದಾಸೋಹ ನಡೆದಿತ್ತು. ಎಲ್ಲಾ ಶರಣರು ಮಹಾಪ್ರಸಾದ ಸ್ವೀಕಾರ ಮಾಡಾಕತ್ತಿದ್ರು. ಆರಾಮ ಇಲ್ಲದ ಮಗು ಅದು ಒಂದು ಕಡೆ ಮಲಗಿತ್ತು. ಅದನ್ನು ನೋಡ್ಕೊಳಾಕ ಒಬ್ಬರು
ಹೆಣ್ಮಕ್ಳು ನಿಂತಿದ್ರು. ಇಲ್ಲೇ ನೀಲಾಂಬಿಕೆ ಶರಣರಿಗೆ ಪ್ರಸಾದ ಮಾಡಿಸ್ತಾ ಇದ್ಲು. ತಾಯಿ ಪ್ರಸಾದ ಮಾಡಿಸ್ತಾ ಇದ್ಲು. ಎಲ್ಲರೂ ಪ್ರಸಾದ, ಅಲ್ಲಮ್ಮ ಪ್ರಭುಗಳು ಕುಂತಾರೆ, ಬಸವಣ್ಣವರು ಪ್ರಸಾದಕ್ಕೆ ಕುಂತಾರು, ಚನ್ನ ಬಸವಣ್ಣ, ಸಿದ್ಧರಾಮ ಶಿವಯೋಗಿ, ಅಷ್ಟರೊಳಗಿನ ಅಕ್ಕ ಮಹಾದೇವಿನೂ ಅಲ್ಲಿಗೆ ಬಂದಿದ್ಲು. ಅಕ್ಕ ಮಹಾದೇವಿನೂ ಪ್ರಸಾದಕ್ಕೆ ಕುಂತಿದ್ಲು. ಅಂದರೆ ಸಹಭೋಜನ. ಅಲ್ಲೇ ಎಲ್ಲರೂ 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 ಅಂತಂದರೆ ನಾವು ಯಾರಿಗೆ ಹರಿಜನರು ಗಿರಿಜನರು ಅಂತೀವಲ್ಲ, ಅವ್ರಿಗೆಲ್ಲರಿಗೂ ದೀಕ್ಷಾ ಕೊಟ್ಟಿದ್ರಲ್ಲ, ಅವರೆಲ್ಲರಿಗೂ ಶರಣ ಸಮಾಜ ಅಂತಿದ್ರು. ಅವ್ರಿಗೆ ಶರಣರು ಅಂತಂತಿದ್ರು. ಎಲ್ಲರೂ ಕೂಡಿಕ್ಯಾರೆ ಪ್ರಸಾದಕ್ಕೆ ಕುಂತಿದ್ರು. ನೀಡವ್ರು ನೀಡ್ತಿದ್ರು. ಸ್ವತಃ ನೀಲಾಂಬಿಕೆಯನ್ನು ಜನರಿಗೆ ಶರಣರಿಗೆ ಪ್ರಸಾದ ಮಾಡಿಸ್ತಾ ಇದ್ಲು. ಎಲ್ಲರೂ ಸಂತೋಷದಿಂದ ಪ್ರಸಾದ ಸ್ವೀಕಾರ ಮಾಡಕತ್ತಿದ್ರು. ಎಲ್ಲರೂ ಆನಂದದಲ್ಲಿ ಪ್ರಸಾದ ಸ್ವೀಕಾರ ಮಾಡಕತ್ತಿದ್ರು. ಯಾರು ಪ್ರಸಾದ ಮಾಡುವಾಗ ವಚನಗಳನ್ನು ಅನ್ಕೋತ ಪ್ರಸಾದ ಮಾಡ್ತಿದ್ರು. ಭಗವಂತನ ನಾಮಸ್ಮರಣೆ ಮಾಡ್ಕೋತ ಪ್ರಸಾದ ಮಾಡ್ತಿದ್ರು. ಅದು ಪ್ರಸಾದ ಮಾಡೋದು ಒಂದು ನೇಮ ರೀ. ಒಬ್ಬರು ಒಂದು ವಚನ ಹೇಳೋದು, ಒಂದು ವಚನ ಅಂದ ಬಳಿಕ ಅವ್ರ ಪ್ರಸಾದ ಶುರು ಮಾಡೋದ, ಅನ್ಕ ಇವ್ರು ಪ್ರಸಾದ ಮಾಡ್ಕೋತ ಕೇಳೋದು. ನಂತರ ಇವ್ರ ಪಾಳೆ ಬರ್ತೈತಲ್ಲ, ಇವರು ಒಂದು ಯಾವ್ದಾರ ಒಂದು ವಚನ ಹೇಳೋದು. ಆ ಬಳಿಕ ಇವರು ಹಿಂಗೆ ಎಲ್ಲರ ಒಬ್ಬರು ಆದ ಕೂಡಲೇ ಒಬ್ಬರು ವಚನ ಅಂತಿದ್ರು. ಊಟ ಆಗೋ ತನಕ ಕಿವ್ಯಾಗ ವಚನಗಳು ಬೀಳ್ತಿದ್ದು, ಹೊಟ್ಯಾಗ ಅನ್ನನು ಪ್ರಸಾದನೂ ಬೀಳ್ತಿತ್ತು. ಕಿವಿಯಿಂದ ವಚನಗಳು ಬೀಳ್ತಿದ್ದು, ಕೈಯಿಂದ ಪ್ರಸಾದ ಬೀಳ್ತಿತ್ತು. ಇದು ದಿವಸ ಹಿಂಗ ನಡೀತಿತ್ತು. ನೀಡವರು ಸಹಿತ, ನೀಲಾಂಬಿಕೆ ಸಹಿತ ವಚನಗಳನ್ನು ಹೇಳ್ಕೋತಾನೆ ಅವ್ರದ್ದು ಪಾಳೆ ಬಂದಾಗ ಉಳ್ಕಿದವ್ರು ಸುಮ್ಮ ಕೊಡಿರ್ತಿದ್ರು. ಅವರು ಒಂದು ವಚನ ಹೇಳ್ತಿದ್ರು, ನೀಡುವಂಗ ನೀಡ್ತಿದ್ರು. ಹಿಂಗೆಲ್ಲ ನಡೆದಿತ್ತು. ಎಲ್ಲರದು ಪ್ರಸಾದ ನಡೆದಿತ್ತು. ಒಂದು ಅರ್ಧ ಪ್ರಸಾದ ಆಗಿತ್ತು. ಆ ಟೈಮ್ಗೆ ಒಬ್ಬಾಕಿ ಹೆಣ್ಮಗಳು ಓಡ್ಕೋತ 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 ನೀಲಾಂಬಿಕೆಯವರು ನೀಡು ಟೈಮ್ಗೆ ಬರ್ತಾಳೆ. ಬಂದಿದ್ದಾರೆ, ಅಮ್ಮ ಅವರೇ ಅಮ್ಮ ಅವರೇ ಯಾಕೆ ಅಮ್ಮ ಅವರೇ ಬಾಲ ಸಂಗಯ್ಯ ಲಿಂಗೈಕ್ಯ ಬಾಲ ಸಂಗಯ್ಯ ನೋಡ್ರಿ, ಒಂದೇ ಒಂದು ಗಂಡು ಮಗು ಹಡದ ತಾಯಿಗೆ ಆಕೆ ಓಡಿ ಬಂದು ಹೇಳ್ತಾ, ಬಾಲ ಸಂಗಯ್ಯ ಲಿಂಗೈಕ್ಯ ಆದ. ಆವಾಗ ನೀಲಾಂಬಿಕೆ ಸುಮ್ಕೊಂಡ್ರು. ಯಾರ ಮುಂದೆ ಹೇಳಿದಾಗ ಸುಮ್ಕೊಂಡ್ರು. ಮಹಾಪ್ರಸಾದ ನಡೆದ, ಶರಣರ ಪ್ರಸಾದ ಆಗಲಿ ಅಂತ ನೋಡ್ರಿ ಅಮ್ಮ ಅವ್ರಂತ ಆಕೆ ಹೋಗೇ ಬಿಡ್ತಾಳೆ. ಮತ್ತೆ ನೀಡುವಂಗನ ಪ್ರಸಾದ, ಶರಣರ ತಗೋರಿ, ಶರಣರ ಪ್ರಸಾದ ತಗೋರಿ ಅಂತ ಹೇಳ್ಯಾರೆ. ಶರಣರ ಪ್ರಸಾದ ತಗೋರಿ, ಅಮ್ಮ ತಗೊಂಡು ಬರ್ರಿ ಅಂತ ಒಬ್ರು ಅಂತಿದ್ರು. ಹೋಗಿ ನೀಡ್ತಿದ್ರು. ಪ್ರಸಾದ ಆಗುವ ತನಕ, ಎಲ್ಲರದ ಪ್ರಸಾದ ಮುಗಿಯುವ ತನಕ ಸ್ವತಃ ನೀಲಾಂಬಿಕೆ ಅವರು ನೀಡಿದರು. ಜೊತೆಗೇನೋ ಇದ್ರು, ಅವರು ನೀಡಿದ್ರು. ಒಂದು ಪಂಕ್ತಿ ಹೋತು, ಮತ್ತೊಂದು ಪಂಕ್ತಿ ಕುಯ್ತು, ಆವಾಗೂ ನೀಡಿದರು. ಆ ಪಂಕ್ತಿ ಮುಗಿತು, ಮತ್ತೊಂದು ಪಂಕ್ತಿ ಕುಯ್ತು, ಆವಾಗೂ ನೀಡಿದರು. ಒಟ್ಟು ಪ್ರಸಾದ ಮಾಡು ಜನ ಎಷ್ಟು ಇದ್ರೋ ಆ ಎಲ್ಲ ಜನ ಪ್ರಸಾದ ಮಾಡು ತನಕ ಸಂತೋಷಲೆ ಪ್ರಸಾದ ಮಾಡಿದ್ರು. ಆ ಬಳಿಕ ಅಲ್ಲಿಗೆ ಹೋಗ್ತಾರೆ. ಎಂಥ ದಾಸೋಹ ತತ್ವ. ನಾವಾಗಿದ್ರೆ ಸಹನ ಮಾಡ್ಕೊತಿದ್ದೆವು. ಎಲ್ಲಾರು ಊಟ ಅರ್ಧಾಕ ನಿಲ್ಲುವಂಗ ಮಾಡಿಬಿಡ್ತಿದ್ದೆವು. ಅವ್ರೆಂಥವ್ರು ಮಗ ಸತ್ತ ನನ್ನ ಸುದ್ದಿ ಕೇಳಿ ಈ ಮಾತು ಹೊರಗೆ ಬತ್ತು ಅಂತಂದ್ರೆ ಶರಣರು ಊಟ ಮಾಡಂಗಿಲ್ಲ, ಇವರು ಮಾಡಂಗಿಲ್ಲ, ಇನ್ನು ಮಾಡಾಕ ತಯಾರ ಆಗಿ ನಿಂತವರು ಅವರು ಮಾಡಂಗಿಲ್ಲ. ಪ್ರಸಾದ ಮುಗಿಲಿ ಅಂತ ಹೇಳಿ ನಂತರದಲ್ಲಿ ಲಿಂಗೈಕ್ಯ ಆದ. ಲಿಂಗದಿಂದಲೇ ಬಂದಾವ, ಲಿಂಗದೊಳಗನ ಐಕ್ಯ ಆದ ಅಂದ ಬಳಿಕ ನಮ್ಮದೇನದ ಕೊಟ್ಟ ಶಿವ ಕಸ್ಕೊಂಡ ಶಿವಾಯ ನಮ ಅಂತ ಹೇಳಿ ಸಂತೋಷಲೆ ಅಂತ್ಯ ಸಂಸ್ಕಾರ ಮಾಡಿ ಪುನಃ ತಮ್ಮ ಶರಣ ತತ್ವಕ್ಕೆ ಅಳವಡಿಸಿಕೊಂಡು ಬದುಕುತ್ತಾರು ಅಂತಂದ್ರೆ ಅವ್ರು ಎಷ್ಟು ದೊಡ್ಡವರ್ರಿ ಪಾಯಪ್ಪ. ಬಸವಣ್ಣ ಎಷ್ಟು ದೊಡ್ಡವ, ನೀಲಾಂಬಿಕೆ ಅಂತ ತಾಯಿ. ಇದು ಒಂದು ಘಟನಾ ನಡೀತದೆ. ಇಂಥ ಘಟನಾ ನಡೆದ ಬಳಿಕ ಮತ್ತೆ ದಿವಸ ಶಿವಾನುಭವ ಗೋಷ್ಠಿ, ಮಹಾಪ್ರಸಾದ ಅವರವ್ರ ಕಾಯಕ ಮಾಡ್ತಿದ್ರು. ಆ ಸಮಯದೊಳಗೆ ಈ ಒಂದು ಬಸವಣ್ಣವರ
ತತ್ವ ಪ್ರಚಾರದ ಸೇವೆಯನ್ನ ನೋಡಿ, ಅವರ ಕಾರ್ಯವೈಖರಿಯನ್ನ ನೋಡಿ ರಾಜ ಮಹಾರಾಜರು ಬರಾಕತ್ತಿದ್ರು ಆ ಜಾಗಕ್ಕೆ. ರಾಜ ಮಹಾರಾಜರು ದೀನ ದಲಿತರು ಎಲ್ಲರೂ ಬರ್ತಿದ್ರು. ಅದ್ರಾಗ ಒಬ್ಬ ಕಾಶ್ಮೀರ ದೇಶದಿಂದ ಬರ್ತಾನೆ. ಅವನ ಹೆಸರ ಮಹಾದೇವ ಭೂಪಾಲ ಅಂತೇಳಿ. ಭೂಪಾಲ ಅಂತಂದ್ರೆ ರಾಜ ಅಂದಂಗ ಅದು ಏನ್ರಿ. ಮಹಾದೇವ ಮಹಾರಾಜ, ಮಹಾದೇವ ಭೂಪಾಲ, ಕಾಶ್ಮೀರದವ. ಅವಂಗ ಬಸವಣ್ಣವರ ಕಾರ್ಯವೈಖರಿ ಸುದ್ದಿ ಅವನಿಗೆ ಮುಟ್ಟುತ್ತದೆ. ಅವನಿಗೆ ಸುದ್ದಿ ಮುಟ್ಟಿದ ಬಳಿಕ ಅವ ಸಂಕಲ್ಪ ಮಾಡ್ತಾನ್ರಿ. ಎಷ್ಟು ದೊಡ್ಡ ಸಂಕಲ್ಪ! ಕಲ್ಯಾಣದೊಳಗೆ ಇಂಥ ಒಂದು ಕಾರ್ಯಕ್ರಮ ನಡೆದೈತಿ, ಲೋಕ ಉದ್ಧಾರದ ಕೆಲಸ ನಡೆದೈತಿ ಅಂದ ಬಳಿಕ ಅವ ಮಹಾದೇವ ಭೂಪಾಲ ವಯಸ್ಸಿಗೆ ಬಂದಿರುವಂತ ತನ್ನ ಮಗನಿಗೆ ಮೊದಲ ಪಟ್ಟಾಭಿಷೇಕ ಮಾಡ್ತಾನ. ಪಟ್ಟಾಭಿಷೇಕ ಮಾಡಿದ ಬಳಿಕ ತನ್ನ ಜವಾಬ್ದಾರಿಯನ್ನೆಲ್ಲ ಮಗನಿಗೆ ವಹಿಸ್ತಾನ. ಮಗನಿಗೆ ವಹಿಸೆ ಅವನ ಹೆಂಡತಿ, ಆಕೆ ಹೆಸರು ಗಂಗಾ ಅಂತೇಳಿ, ನಂತರ ಆಕೆ ಹೆಸರನ್ನು ಮಹಾದೇವಿ ಅಂತ ಆಗ್ತತಿ. ಅವ ಹೇಳ್ತಾನ ಹೆಂಡತಿಗೆ, ನೋಡು, ನಾನು ಮಾಡಬೇಕಾದದನ್ನೆಲ್ಲ ಕೆಲಸ ಮಾಡೀನಿ, ಮಗನಿಗೆ ಪಟ್ಟಾಭಿಷೇಕ ಮಾಡೀನಿ, ಇನ್ನು ನಾ ಮಾಡಬೇಕಾದ ಏನೂ ಕೆಲಸ ಉಳಿದಿಲ್ಲ. ಆದ್ರೆ ಉಳಿದಷ್ಟು ಆಯುಷ್ಯ ಏನೈತಿಲ್ಲ, ಇದನ್ನು ನಾನು ಇನ್ನು ಮನೆಯಾಗ ಕಳೆಯಂಗಿಲ್ಲ. ನಾನು ಕಲ್ಯಾಣಕ್ಕೆ ಹೋಗ್ತನು, ಶರಣರ ಸಾನ್ನಿಧ್ಯದೊಳಗೆ ಉಳಿತನು, ಉಳಿದಷ್ಟು ಆಯುಷ್ಯ ಎಲ್ಲ ಅಲ್ಲೇ ಕಳೀತನು. ಶ್ರವಣ ಮಾಡ್ಕೋತ ನನ್ನ ಬದುಕನ್ನು ಸಾರ್ಥಕ ಮಾಡ್ಕೋತನು. ಇಲ್ಲಿ ತನಕ ನಾ ಪ್ರಪಂಚ ಮಾಡೀನಿ, ಇಲ್ಲಿ ತನಕ ನಾನು ಎಷ್ಟು ಸುಖ ಭೋಗವನ್ನ ಅನುಭವಿಸಬೇಕೋ ಅದನ್ನೆಲ್ಲ ಮುಗಿಸಿನಿ, ಭೋಗಿಸಿನಿ. ಇನ್ನು ಮ್ಯಾಲತ್ತ ನನಗೆ ಈಗ ಉದಯ ಆಯಿತು ವಿವೇಕ. ಕಲ್ಯಾಣದೊಳಗೆ ಇಂಥ ಒಂದು ಕಾರ್ಯಕ್ರಮ ನಡೆದೈತಿ ಅಂತಂದ ಬಳಿಕ ನಾ ಅಲ್ಲಿ ಹೋಗಾವ ಅಂತ ಹೇಳಿ ಹೆಂಡತಿಗೆ ಹೇಳ್ತಾನ. ಅವಾಗ ಹೆಂಡತಿ ಅಂತಾಳು, ಮತ್ತೆ ನೀವು ಹೋಗ್ತೀರಿ ಅಂತಂದ್ರೆ ನಾನು ಬರ್ತನು, ನಂದೇನ್ ತಗದೈತಿಲ್ಲ, ಹೆಂಗಾದ್ರು ಮಕ್ಕಳು ದೊಡ್ಡ ಆಗ್ಯಾವ, ಮೆಟ್ಟಿಗೆ ಹತ್ಯಾವ, ಪಟ್ಟ ಕಟ್ಟೇರಿ, ಲಗ್ನನೂ ಆಗೈತೆ, ಅವ್ರು ಮಾಡ್ಕೋತಾರು. ಇನ್ನ ನೀವು ಹೋಗ್ತೀರತ್ತಂದ್ರ ನಿಮ್ಮನ್ನ ಬಿಟ್ಟಿಕ್ಯಾರೆ ಬಾಳ ಸಂಗಾತಿ, ನೀವು ನನ್ನ ಸ್ವಾಮಿ, ನೀವು ನನ್ನ ಒಡೆಯರು, ನೀವು ನನ್ನ ಮಾಲಕರು, ನಿಮ್ಮನ್ನ ಬಿಟ್ಟಿಕ್ಯಾರೆ, ನಾ ಇಲ್ಲಿ ಇರಂಗಿಲ್ಲ, ನಾನು ಬರ್ತನು ಅಂತ ಅಂದಾಗ ಹೇಳ್ತಾರೆ ಮಹಾರಾಜ, ಸಂಪತ್ತು ಸೌಖ್ಯ ಸಂತೋಷಗಳನ್ನು ತೊರೆದು ನನ್ನೊಡನೆ ಏಕೆ ಬರುವೆ ಗಂಗಾ? ಮಗನೊಡನೆ ಸುಖವಾಗಿ ಇರು, ಮಗನ ಜೊತೆಗೆ, ಸೊಸಿ ಜೊತೆಗೆ, ಮೊಮ್ಮಕ್ಕಳ ಜೊತೆಗೆ, ಮೊಮ್ಮಕ್ಕಳನ್ನ ಆಡಿಸ್ಕೋತ ಪ್ರೀತಿಲೆ ನೀನು ಸಂತೋಷದಿಂದ ಅರಮನೆಯಾಗಿರು. ನಾ ಹೋಗೋ ಜಾಗ ಅದು ಅರಮನೆ ಇಲ್ಲ, ಅಲ್ಲಿ ಯಾವ ಸುಖ ಸಂಪತ್ತು ಇಲ್ಲ. ನನ್ನ ಜೋಡಿ ಬಂದಿಕ್ಯಾರಿ ನೀ ಯಾಕೆ ಕಷ್ಟ ಅನುಭವಿಸ್ತಿ? ಮಗನ ಜೊತೆಗೆ ನೀ ಇರು, ಸೊಸಿ ಜೊತೆಗೆ ಇರು, ಮೊಮ್ಮಕ್ಕಳ ಜೊತೆಗೆ ಇರು, ಸುಖದಿಂದ ಬದುಕು. ಅಪಾರವಾದ ಸಂಪತ್ತು ನಿನಗೆ ನಾನು ಬಿಟ್ಟು ಹೋಗಾಕತ್ತೇನೆ, ಸುಖ ಸೌಭಾಗ್ಯವನ್ನು ಬಿಟ್ಟು ಹೋಗಾಕತ್ತೇನೆ, ನೀನು ಮಗನ ಜೊತೆಗೆ ಸಂತೋಷದಿಂದ ಇರು ಅಂತ ಗಂಡ ಹೇಳಿದಾಗ ಹೆಂಡತಿ ಹೇಳು ಮಾತ ಎಷ್ಟು ಕಿಮ್ಮತ್ತಿಂದೈತಿ ಅನ್ನೋದನ್ನ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು. ಹೇಳ್ತಾಳೆ, ದೃಷ್ಟಾಂತ ಕೊಟ್ಟು ಹೇಳ್ತಾಳೆ, ಸುಧೆಯನ್ನು ಸವಿಯಲರಿಯದೆ ಕೆಚ್ಚಲ ಕಚ್ಚಿ ರುಧಿರವನು ಈಂಟುವ ಉಣ್ಣಿಯ ಓಲು, ನಿಮ್ಮ ಜೊತೆ ಸದಮಲ ಮುಕ್ತಿಯ ಸುಖಮಿರೆ, ಅದನ್ನು ಬಿಟ್ಟು ಮಾಯದ ಸಿರಿಯಲ್ಲಿ ನಾನಿಹೇನೆ ಎನ್ನೊಡೆಯ. ಏನು ಮಾತ್ರಿ ಅದು! ಆ ತಾಯಿ ಹೇಳೋ ಮಾತು ಎಷ್ಟು ಕಿಮ್ಮತ್ತಿಂದ ಐತೆ ಅಂದ್ರೆ, ಸುಧೆಯನ್ನು ಸವಿಯಲರಿಯದ ಕೆಚ್ಚಲವ ಕಚ್ಚಿ ರುಧಿರವನ್ನು ಈಂಟುವ ಉಣ್ಣಿಯ ಓಲು. ನಿಮಗೆ ಗೊತ್ತೈತಿ, ನಮಗಷ್ಟು ಇದು ಗೊತ್ತಾಗಿಲ್ಲ. ಉಣ್ಣಿ ಅಂತ ಇರ್ತಾವ ನೋಡಿ, ಉಣ್ಣಿ ಈ ಕೆಚ್ಚಲದಾಗ ಇರ್ತಾವಂತಾವು. ಆ ಉಣ್ಣಿ ಏನು ಮಾಡ್ತಾವು ಅಂತ ಕೇಳಿದ್ರೆ, ಆ ಉಣ್ಣಿ ಹಾಲು ಕುಡಿಯಂಗಿಲ್ಲ ಅಂತದ.
ಉಣ್ಣಿ ಹಾಲು ಕುಡಿಯಂಗಿಲ್ಲ, ಅದು ಕೆಚ್ಚಲವನ್ನ ಕಚ್ಚಿ 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 ರಗತಾನ ಕುಡಿತೈತಿ ಅಂತ. ಅದ ಕರ ಬಂದ ಕೆರೆ ರಗತ ಕುಡಿಯಂಗಿಲ್ಲ, ಅದು ಕರ ಹಾಲು ಕುಡಿತೈತಿ, ಅಮೃತಕ್ಕೆ ಸಮಾನವಾದ ಹಾಲು ಕುಡಿತೈತಿ ಮತ್ತು ಕುಡಿದು ಹೋಗ್ತತಿ. ಇದು ಕೆಚ್ಚಲದೊಳಗನ ಕಾಯಮ ಇರು ಪ್ರಾಣಿ ಉಣ್ಣಿ, ಇದು ಹಾಲು ಕುಡಿಯಂಗಿಲ್ಲ, ಇದು ರಕ್ತ ಕುಡಿತೈತಿ ಅಂತ. ದೃಷ್ಟಾಂತ ಹೆಂಗ್ ಕೊಡ್ತಾರ ನೋಡ್ರಿ. ಹಂಗ ನನಗ ಕೆಚ್ಚಲದೊಳಗಿನ ಉಣ್ಣಿಗತೆ ನನಗ ಇಲ್ಲೇ ಬಿಟ್ಟು, ಇಲ್ಲೇ ಸಂಸಾರದೊಳಗ ನನ್ನ ಬಿಟ್ಟು ಹೋಗಬೇಕಂತೀರ್ಯಾ? ನಿಮ್ಮ ಜೊತೆಗೆ ನಾ ಬನ್ನಿ ಅಂತಂದ್ರೆ ನನಗೂ ಸದಮಲ ಮುಕ್ತಿ ಸಿಗ್ತೈತಿ, ನನಗೂ ಭಗವತ್ ಸಾಕ್ಷಾತ್ಕಾರ ಆಕತಿ, ನನಗೂ ಜೀವನ ಮುಕ್ತಿ ಆನಂದ ಅಮೃತ ಸಿಗ್ತೈತಿ, ನನಗೂ ಈ ನನ್ನ ಜನ್ಮ ಸಾರ್ಥಕ ಆಗ್ತೈತಿ. ನಿಮ್ಮ ಜೊತೆಗೆ ನಾ ಬನ್ನಿ ಅಂತಂದ್ರೆ ಕರ ಹೆಂಗ ಹಾಲು ಕುಡಿತೈತೋ ಹಂಗ ನಿಮ್ಮ ಜೊತೆಗೆ ನಾ ಬನ್ನಿ ಅಂತಂದ್ರೆ ನನಗ ಅಮೃತದ ಹಾಲ, ವಚನಾಮೃತದ ಹಾಲ, ತತ್ವಜ್ಞಾನದ ಹಾಲ, ಜೀವನ ಮುಕ್ತಿಯ ಅಮೃತ ನನಗೆ ಸಿಗತೈತಿ. ಅದನ್ನ ಬಿಟ್ಟಿಕ್ಯಾರೆ ನನಗಿಲ್ಲಿ ಕೆಚ್ಚಲದೊಳಗ ಉಣ್ಣಿಗತೆ ರಕ್ತ ಕುಡ್ಕೋತ ಇರತ್ತೀರಿ ನಾವಲ್ಲಿ. ಹೆಂಗೆ ನೋಡ್ರಿ ಹೆಂಗೆ. ಅದಕ್ಕೆ ಬರೀತಾರೆ ಮಹಾತ್ಮರು. ಏನು ಬರೀತಾರೋ ಅಂತ ಕೇಳಿದ್ರೆ, ಕುಸುಮದೊಡನೆ ಕಂಪು, ಹೊನ್ನಿನೊಡನೆ ಹೊಳಪು, ಶಬ್ದದೊಡನೆ ಅರ್ಥ ಕೂಡಿ ನಡೆಯುವಂತೆ ಅವರಿಬ್ಬರು ಕಲ್ಯಾಣದ ಕಡೆ ನಡೆದರು ಅಂತ. ಅಗದಿ ಪ್ರೀತಿಯ ಗಂಡ ಹೆಂಡತಿ ಬಹಳ ಪ್ರೀತಿಲಿ, ಗಂಡನ ಬಿಟ್ಟ ಹೆಂಡತಿ ಇರಕ್ಕೆ ಸಾಧ್ಯ ಇಲ್ಲ, ಹೆಂಡತಿನ ಬಿಟ್ಟು ಗಂಡ ಇರಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಡಿ ಅಂತ ಹೇಳ್ಕ್ಯಾರೆ ಇಬ್ರು ಕೂಡ ಬರ್ತಾರ. ಎಲ್ಲಿಗೆ ಬರ್ತಾರು ಅಂತ ಕೇಳಿದ್ರೆ ಕಲ್ಯಾಣಕ್ಕೆ ಬರ್ತಾರು. ಕಲ್ಯಾಣಕ್ಕೆ ಬಂದ್ರೆ ಅವರು ಕಾಶ್ಮೀರದವರು, ಅವರಿಗೆ ಕನ್ನಡ ಬರ್ತಿದ್ದಿಲ್ಲ. ಕಾಶ್ಮೀರದೊಳಗೆ ಬರೇ ಹಿಂದಿ ಉರ್ದು ಭಾಷಾ, ಆಗೇನ ಈಗೇನ ಏನ್ರಿ, ಅವ್ರಿಗೆ ಕನ್ನಡ ಬರ್ತಿದ್ದಿಲ್ಲ. ಆದರೂ ಕಲ್ಯಾಣಕ್ಕೆ ಬಂದ್ರು. ಅವರು ತಮ್ಮ ಜನ್ಮ ಕಲ್ಯಾಣ ಮಾಡಿಕೊಡೋ ಸಲುವಾಗಿ ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣಕ್ಕೆ ಬಂದ ಬಳಿಕ ಶಿವಾನುಭವ ಗೋಷ್ಠಿಯೊಳಗೆ ಭಾಗವಹಿಸ್ತಿದ್ರು. ಮಹಾ ಮನೆಯೊಳಗೆ ಪ್ರಸಾದ ನಡೀತಿತ್ತಲ್ಲ, ದಾಸೋಹ, ಅಲ್ಲಿ ಪ್ರಸಾದ ತಗೋತಿದ್ರು. 8 ದಿವಸ ಹೋತು, 15 ದಿವಸ ಹೋತು, 1 ತಿಂಗಳು ಹೋತು, 2 ತಿಂಗಳು ಹೋತು. ಇವರು ಪ್ರಸಾದ ಮಾಡೋರು, ಎಲ್ಲಿ ಜಾಗ ಸಿಗ್ತೈತಿ ಅಲ್ಲಿ ಮಲಗವರು. ಶಿವಾನುಭವ ಗೋಷ್ಠಿ ಟೈಮ್ಗೆ ಬೆಳಿಗ್ಗೆ ಸಾಯಂಕಾಲ ಅಲ್ಲೇ ಚರ್ಚೆ ಮಾಡ್ತಿದ್ರು, ಅದ್ರಲ್ಲಿ ಹೋಗಿ ಕೇಳ್ತಿದ್ರು. ಅಲ್ಲಿ ಕೇಳ್ಕೋತ ಕನ್ನಡ ಕಲಿತರು. ಗಂಡ ಹೆಂಡತಿ ಕನ್ನಡ ಕಲಿತರು. ಮೊದಲು ತಿಳಿತಿದ್ದಿಲ್ಲ, ಶರಣರು ಚರ್ಚೆ ಮಾಡೋದು. ನಂತರ ಸ್ವಲ್ಪ ತಿಳ್ಕೋತ 1-2-3 ತಿಂಗಳದೊಳಗೆ ಕನ್ನಡ ಕಲಿತರು. ಕನ್ನಡ ಕಲಿತ ಬಳಿಕ ಕನ್ನಡ ಸಣ್ಣಾಗ ಮಾತಾಡಕತ್ತಿದ್ರು. ಅದನ್ನ ಬಸವಣ್ಣ ಅವರು ನೋಡಿದ್ರು. 1 3-4 ತಿಂಗಳ ಗಂಟ್ಲೆ ಇವ್ರು ಇಲ್ಲೇ ಅದಾರು ತಂದ ಬಳಿಕ ಹಂಗಾರ ನಾ ಇವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿಕರೆ ಬಸವಣ್ಣವರು ಅಂತಾರೆ, ಶರಣರೇ ತಾವು ಎಲ್ಲಿಂದ ಬಂದ್ರಿ ಅಂದಾಗ ನಾವು ಕಾಶ್ಮೀರದಿಂದ ಬಂದೀವಿ ಅಂತಂದ್ರು. ಕಾಶ್ಮೀರದಿಂದ. ನಾ ಮಹಾರಾಜ ಅಂತ ಹೇಳಲಿಲ್ಲವ, ಕಾಶ್ಮೀರದಿಂದ ಬಂದೀವಿ ಅಂತಂದ್ರು. ಮತ್ತೆ ನೀವು ಕಾಯಮ ಇಲ್ಲೇ ಇರ್ಬೇಕನ್ನೋದೈತೋ ಏನು ಕೆಲವೊಂದು ದಿವಸ ಇದ್ದ ಹೋಗಬೇಕನ್ನೋದೈತೋ ಅಂತ ಬಸವಣ್ಣವರು ಕೇಳಿದರು. ಏನಿಲ್ಲ, ನಮ್ಮ ಉಳಿದಷ್ಟು ಆಯುಷ್ಯ ಶರಣರ ಸಂಘದೊಳಗೆ ಕಳಿಬೇಕು ಅಂತ ನಾವು ಬಂದೀವಿ ಅಂತಂದ್ರು. ಹಂಗಾರ ಮತ್ತ ಪ್ರಸಾದದ ವ್ಯವಸ್ಥೆ ಏನು ಮಾಡ್ಕೊಂಡರಿ ಅಂತಂದ್ರಿ ಇವರು. ಏನಿಲ್ಲ, ನಿಮ್ಮ ಮಹಾಮನೆ ಒಳಗೆ ದಾಸೋಹ ನಡೆಯತೈತಿ, ಅಲ್ಲಿ ದಾಸೋಹದೊಳಗೆ ನಾವು ಪ್ರಸಾದ ಮಾಡ್ತೀವಿ. ಎಲ್ಲಾರ ಗವಿ ಒಳಗೆ ಗುಡಿ ಒಳಗೆ ನಾವು ಮಲಗ್ತೀವಿ. ಬೆಳಿಗ್ಗೆ ಸಾಯಂಕಾಲ ಶಿವಾನುಭವ ಗೋಷ್ಠಿ ಒಳಗೆ ನಾವು ಭಾಗವಹಿಸ್ತೀವಿ ಅಂತಂದ್ರು. ಬಸವಣ್ಣವ್ರಂತಾರೆ, ಶರಣರ ನಮ್ದೊಂದು ನೇಮ ಐತಿ. ಏನು ನೇಮ ಐತಿ ಅಂತಂದ್ರೆ, ಅವರು ತಿಂಗಳಾಗಲಿ 2 ತಿಂಗಳಾಗಲಿ 4 ತಿಂಗಳಾಗಲಿ ಇಲ್ಲಿ ತತ್ವಗಳನ್ನು ಕಲಿತಕ್ಯಾರೆ. ಅವರು ತಮ್ಮ ಊರಿಗೆ ತಮ್ಮ ಭಾಗಕ್ಕೆ ಹೋಗಿ ಅದನ್ನು ಪ್ರಚಾರ ಮಾಡೋರು ಇದ್ರು ಅಂತಂದ್ರೆ ಅವರಿಗೆ ನಾವು
ಇಲ್ಲೇ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಕಾಯಂ ಇರಬೇಕು ಅಂತ ಯಾರು ಬಂದಿರ್ತಾರಲ್ಲ ಅವರು ಮಾತ್ರ ಕಾಯಕ ಮಾಡೇ ಪ್ರಸಾದ ಮಾಡಬೇಕಾಕೈತ್ರಿ. ಇಲ್ಲೇ ಇಲ್ಲಿ ತತ್ವವನ್ನು ತಿಳ್ಕೊಂಡು ಕ್ಯಾರೆ ಅಭ್ಯಾಸ ಮಾಡಿ ಹೋಗವ್ರೇನಿರ್ತಾರಲ್ಲ ಅವರಿಗೆ ದಾಸೋಹದೊಳಗೆ ಅವ್ರ ತಿಂಗಳಿರಲಿ 2 ತಿಂಗಳಿರಲಿ ವರ್ಷ ಇರಲಿ ಅವರಿಗೆ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಅವ್ರು ಕಲಿತು ಕ್ಯಾರೆ ಈ ತತ್ವ ಪ್ರಚಾರಕ್ಕೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಅದ್ರದ್ದು ಅವಕಾಶ ಐತಿ. ಮತ್ತು ಆಯುಷ್ಯ ಮುಗಿ ತನಕ ಇಲ್ಲೇ ಇರಬೇಕು ಅಂತ ನೀವು ಬಂದರಿ ಅಂತಂದ್ರೆ ಮತ್ತೆ ನೀವು ಕಾಯಕ ಮಾಡಿ ಪ್ರಸಾದ ಮಾಡಬೇಕಾಕತಿ ಅಂತಂದ್ರು. ಯಾಕೆ ಕಾಯಕ ತತ್ವನ ಹಂಗಾಯ್ತದು. ಆವಾಗ ಇವ್ರಂದ್ರು ಮತ್ತು ನಮಗೆ ಕಾಯಕ ಯಾವುದು ಬರಂಗಿಲ್ಲ. ಯಾಕೆ ಇವು ರಾಜ ನೋಡ್ರಿ, ಇವು ರಾಜ, ಇವು ನಮಗೆ ಕಾಯಕ ಬರಂಗಿಲ್ಲ ಅಂತ ಅಂದ ಮಹಾದೇವ ಭೂಪಾಲ. ಕಾಯಕ ಬರಂಗಿಲ್ಲ ಅಂತಂದ್ರೆ ಶರಣರ ಕಲಿಬೇಕಾಕತಿ ಅಂತಂದ್ರು. ಕಾಯಕ ಮಾಡಿ ಊಟ ಮಾಡುವ ಪ್ರಸಾದ ಮಾಡುವ ಒಂದು ಪ್ರತಿಜ್ಞೆ ಮಾಡ್ರಿ, ನಿಮಗೆ ಅನುಕೂಲ ಆದ ಕಾಯಕ ಮಾಡ್ರಿ ಅಂತ ಬಸವಣ್ಣವರಂತಾರು. ಅವ್ರಂತಾರು, ನೋಡ್ರಪ್ಪ ನಿಮಗೆ ಖರೆ ಖರೆ ಹೇಳ್ತೀವಿ, ನಾವು ಇಲ್ಲಿ ತನಕ ನಿಮಗೆ ಹೇಳಿದ್ದಿಲ್ಲ. ನಾವು ಕಾಶ್ಮೀರ ದೇಶದ ಮಹಾರಾಜರು, ನಾವು ಆ ಅರಮನೆ ಒಳಗೆ ಆರಾಮಿದ್ದವರು, ನಾವು ಯಾವಾಗೂ ಕಾಯಕ ಮಾಡಿದವರಲ್ಲ, ಬಿಸಿಲಿನ ಮಾರಿ ಸಹಿತ ನಾವು ನೋಡಿದವರಲ್ಲ, ಏನೋ ಒಂದು ತತ್ವ ಚಿಂತನೆ ನಡೆದೈತಿ ಅಂತ ಹೇಳಿಗಾರೆ ನಾವು ಬಂದವರು, ನಮಗೆ ಯಾವ ಕಾಯಕ ಬರಂಗಿಲ್ರಿ, ನಾವು ಮಹಾರಾಜರಾಗಿ ಇದ್ದವರು ಅಂತ ಇವಂತಾನು. ನೀವು ಮಹಾರಾಜರಿರ್ರಿ, ನೀವು ಏನ್ ಯಾಕೆ ಇರುವಲ್ರಿ, ಯಾಕೆ ಇಲ್ಲಿ ಬಂದರಿ ಅಂತಂದ್ರೆ ನೀವು ಕಾಯಕ ಮಾಡೇ ಪ್ರಸಾದ ಮಾಡಬೇಕಾಗ್ತೈತಿ ಅಂತ ಅವ್ರಂದ್ರು. ಇಷ್ಟು ಅಂದ ಬಳಿಕ ಇನ್ನೇನಾರ ಮಾಡೋನು ಅಂತ ಚಿಂತೆಯೊಳಗೆ ಅವರು ಕುಂತರು. ಹಂಗಾರ ಮುಂದೇನಾತು ಅನ್ನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.